ನಿನಗೆ ಚಿತ್ತ ಸಮಾಧಾನ ಅಂತಕ್ಕಣ ಸ್ವಚ್ಛಕತೆ ಈ ಪೂಜೆ ಹಿಡಿ ಅಂತ ಏನಕೇನ ಪ್ರಕಾರೇಣ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ ಅಂತ ಇದೇ ದೇವರ ಪೂಜೆ ಅಂತ ಹಂಗೆ ಮಾತಾಡಿದ್ರೆ ಅದು ಹೊಕ್ಕತ್ತೇನೆ ಅಂತಕ್ಕಣ ಸ್ವಚ್ಛಕತ್ತೇನೆ ನೆಮ್ಮದಿ ಆಕತ್ತೇನೆ ಮಾತಾಡೋದ್ರಿಂದ ಮಾತಿನ ಜ್ಞಾನ ನೆಮ್ಮದಿ ನೀನು ಕಳ್ಕೋತೀನಿ ಇವನ್ನೆಲ್ಲ ಮಾಡಿ ಇನ್ನೊಬ್ಬರಿಗೆ ಕೆಡಕ ಬಯಸಿ ಎಂದೂ ಬರಬಾರ್ದು ಕನಸಿನ್ಯಾಗ ಸಹಿತ ಇನ್ನೊಬ್ಬರಿಗೆ ಕೆಡಕ ಬಯಸ್ಬೇಕು ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗಲ್ಲ ಅಹಿಂಸಾ ಪರಮೋ ಧರ್ಮ ಯಾವ ಜೀವಿಗೂ ಹಿಂಸೆಯನ್ನು ಮನಸ್ಸಿನ್ಯಾಗ ಸಹಿತ ಮಾಡಬಾರ್ದು ಇದ ಧರ್ಮಾಚರಣೆ ತನಗೂ ಕಲ್ಯಾಣ ಜಗತ್ತಿಗೂ ಕಲ್ಯಾಣ ಭಾಳ ಹೇಳೋದು ಕೇಳೋದ್ರಾಗಿಲ್ರಿ ಈಗ ಅದರಂತೆ ಇದ್ರ ಲಾಭ ನೀವು ಹೇಳ್ತೇವಿ ಕೇಳ್ತೇವಿ ದ್ವೇಷ ಅಸೂಯೆ ಹಂಗ ಅದಾವು ಇಲ್ಲಲ್ಲ ನಾಯಿ ಚಾಡಿ ಹೋಗೋಲ್ಲ ನಾವು ಒಂದೊಂದು ನಾಯಿ ನೋಡಿ ಮತ್ತೊಂದು ನಾಯಿ ಗುರ್ರು ಅಂತಿತ್ತಂತ ನಾಯಿ ಅಂತೆ ಬದುಕಬೇಡ ಈ ಭೂಮಿ ನಾಯಿ ಹಂಗ ಬಂದ ಸತ್ತು ಹೋದೆ ಅದಕ್ಕೆ ಬಂತ ಇನ್ನೊಬ್ಬರು ಗುರ್ರು ಅನ್ಕೊಂತ ಸೇರಿಕಿಲ್ಲ ಹೌದಿಲ್ಲ ಒಂದೊಂದು ಮನ್ಯಾಗ ಅಂತ ಹುಟ್ಟಿದ್ದು ಒಂದಕ್ಕೊಂದು ಸೇರ್ಕಿಲ್ಲ ಹೌದಿಲ್ಲ ನೋಡ್ರಿ ನೀವು ಅಲ್ಲಿ ಮನ್ಯಾಗ ಕದನ ಇವು ಎಲ್ಲ ಯಾವ್ದ್ರ ಸಂಬಂಧ ತೋರ್ಕಿ ಒಳಗಿನ ಸುದ್ದಿ ಒಳಗೆ ಹಿಗ್ಗಿಗೆ ಹೇಳ್ತೀವಿ ನಿನ್ನ ಬಗ್ಗೆ ನಿನ್ನ ಸುದ್ದಿ ಮರೆತು ಬಿಟ್ಟಿ ಅದನ್ನ ನೀ ಯಾರು ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಮರೆತು ಬಿಟ್ಟಿ ಈಗ ಈ ಶರೀರ ಹೋಗೋದ್ರೊಳಗಾಗಿ ಇದನ್ನು ತಿಳ್ಕೊ ಈ ಕಾಯ ವಿರೋಧರೊಳಗಾಗಿ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಗ ತಿರುಗು ಪಾಳೆ ಬರ್ತದೆ ಜನ್ಮ ಅಂತ ನಿನ್ನ ನಿಜದ ಎಚ್ಚರಿಕೆಯನ್ನು ನೀನ್ ಯಾರು ತಿಳ್ಕೊಂಡಾಗ ವಾಸನೆಗಳೆಲ್ಲ ನಾಶಕ ಎಲ್ಲರಿಗೆ ತಿಳಿಯುವಂತ ಭಾಷಾದೊಳಗೆ ಹೇಳಿದ್ರೆ ತಿಳಿತೈತೆ ಗೊತ್ತಿಲ್ಲದ ಶಬ್ದ ತಗೊಂಡ್ ಮಾತಾಡಿದ ದೊಡ್ಡ ಭಾಳ ಬೇಕಳಪ್ಪ ಅದಕ್ಕೆ ತಿಳ್ಕೊಳಕ ಆ ಶಬ್ದ ತಗೊಂಡು ಏನ್ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ ದಿನ ಅವು ದೂರ ಪಾಂಡಿತ್ಯ ಶಬ್ದಗಳನ್ನು ಬಳಸೋ ರೂಢಿ ಮಾತಿನೊಳಗೆ ಇದನ್ನ ಅನುಭವ ತಂದ್ಬಿಟ್ಟಾರ ಎಲ್ಲ ಮಹಾತ್ಮರು ಹೌದಲ್ಲ ಬುದ್ಧ ಸುಧಾ ತನ್ನ ಪಾಲಿ ಭಾಷೆ ಆ ಕಡೆ ಪಾಲಿ ಭಾಷೆ ಆ ಕಡೆ ಬಿಹಾರ್ ಕಡೆ ಪಾಲಿ ಭಾಷೆಯ ಒಳಗ ಬೋಧ ಮಾಡ್ಯಾನ ಬುದ್ಧ ವಯಸ್ಸಾದ್ಮ್ಯಾಗೂ ಬರೀ ಅದ ಹೆಸನ ಬಾಳ್ಯದ ಹೆಸನ ಹೇಗ್ರಿ ವಯಸ್ಸಾದ್ಮ್ಯಾಗ ಏನ್ ಮಾಡೋದೇನು 3-4 ಮಕ್ಳು ಅದಾವ ಅಜ್ಜಾರ ಇನ್ನೊಂದು ಮದ್ವಿ ಮಾಡ್ಕೋಬೇಕಂತ ಮಾಡೇನ್ರಿ ಒಬ್ಬಮ್ಮ ಅಲ್ಲಿ ಸುರೇ ಬಂದವ ಅಜ್ಜಾರ ಮುಂದ ನಾವು ರಿಯಾತಿ ಮೊಕ್ಕಳದಾಗಿದ್ದೀವಿ ಅಂದ್ರ ಅಜ್ಜಾರ ಇನ್ನೊಂದು ಮಾಡ್ಕೋಬೇಕ ತೀರ್ಕೊಂಡ್ರಿ ಹಂಗ ಅನ್ಲಿ ಹಂಗ ನನಗ ನಿನಗ ಕುಡಿಯ ನೋಡ್ಬಿಡಂದ್ರ ಅಜ್ಜಾರ ನನಗೊಂದ್ ನೋಡು ನಿನಗೊಂದ್ ನೋಡು ಇಬ್ರು ಮಾಡ್ಕೊಂಡ್ಬಿಡು ನಂದ ಅಂದ್ರ ಆಸೆ ಮನುಷ್ಯಂದು 4 ಮಂದಿ ಮಕ್ಳು ಅದಾವ ಇನ್ನೂ ಒಂದು ಅಪಾರ ಮಾಡ್ಕೋಬೇಕಂತ ಮಾಡೀನಿ ಅಂದ್ರ ಅಜ್ಜಾರ ನನಗ ನಿನಗ ಕುಡಿಯ ನೋಡ್ಲೇ ಕಳ್ಸನ್ನಾರ ಇರ್ಬದ್ರ ಹೌದು ಅವ ಹೇಳಿದವ ನನಗೆ ನಿನಗೆ ಕುಡಿಯ ನೋಡಂದ್ರ ಅಜ್ಜಾರ ಅಂದ್ರೆ ಎಷ್ಟ ಮನುಷ್ಯಾಗ ಆಶಾ ಹೆಚ್ಚಕೈತಿ ವಯಸ್ಸಾದಂಗ ಹೌದಿಲ್ಲ ಉಪ್ಪಿನ ಕಾಲಕ್ಕೆ ಹುಡುಕಿ ಮಾಡ್ಕೊಂಡ್ಬಿಡುದು ಯಾಕ್ರಿ ಕಡಕಾಗಿ ಜಪಾನ್ ಮಾಡ್ತಾಳಾಕಿ ಯಾಕ್ರಿ ಹುಡುಕಿ ಮಾಡ್ಕೋತಾರಿಲ್ಲ ಒಂದ್ ಇರಕಾಗ್ಲಿ ಉಳಿವಿಗೆ ಹೋಗಿ ನಾವು ಹುಡುಕಿ ಆಗೋಣ ಅಂತ ಪದ ಅಂತಾರಲ್ಲ ಹುಡುಕಿ ಮಾಡ್ಕೊಳಕಲ್ಲಿ ತುಡುಗಲೇ ಲಗ್ನ ಮಾಡ್ಕೋದು ಎದಕ್ ಬಂದಿರ್ತಾರ ಅವ್ರು ಯಾಕ್ರಿ ಆಸ್ತಿ ನೋಡಿ ಬಂದಿರ್ತಾರ ಹೌದಿಲ್ಲ ನೀವು ಹೋಗೋದ ನೋಡ್ತಾರ ಹೌದಿಲ್ಲ ತೋರಿಕೆ ಕಡೆ ಲಕ್ಷ ಕೈ ಬಿಡೋದನ್ನ ಇರುವಿಕೆ ಕಡೆ ಲಕ್ಷ ಕೊಡೋದು
ಅಂದ್ರೆ ನಿನಗೆ ನೆಮ್ಮದಿ ಸಿಗ್ತೈತಿ. ಎಷ್ಟು ದಿನ ಹಣಿಕೆ ಹಾಕಮ್ ಇದ್ರಾಗ? ತೂರಿಕೆ ಅದು ಇದಕ್ಕಿದ್ದಂಗೆ ಇರುವುದಿಲ್ಲ, ಅದು ತೂರಿ ಅಡಗ್ತದ. ತೂರಿಕೆ ಬೆನ್ನು ಹತ್ತಿರ ನೆಮ್ಮದಿ ಎಂದ ಸಿಗ್ಬೇಕು ಹೇಳಿ ನೀವು? ಏ ಸುಖಿಗಳಾದವ್ರೆಲ್ಲ ಇದು ತೂರಿಕೆ ಕಡೆ ಲಕ್ಷ ಕೊಟ್ರು ನಾವು ತೂರಿ ಇಡಬೇಕು. ಕೆಟ್ಟ ಹೂವು ಅಂತದ್ದು ಇದೆಲ್ಲ ಜಗತ್ತನ ಇದು ತೋರೇತಿದೆ, ನಿನ್ನಲ್ಲಿ ತೋರಿತಿ ಜಗತ್ತು. ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲುದಾಸೀನವದೀಗಲೇ ಮಹಾವಿರತಿ ಅಂತ. ಎಲ್ಲ ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದನ್ನ ಬ್ಯಾಡಪ್ಪ, ಇದ್ರಾಗ ಮನಸ್ಸು ಹಾಕೋದು, ಇದ್ರಾಗ ಲಕ್ಷ ಕೊಡೋದು ಬ್ಯಾಡ. ಇದ್ರ ಕಡೆ ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ ಕೊಡೋದು, ಅದು ಸುಖರೂಪ ಆದದ್ದು. ಈಗಿದ್ದು ಇನ್ನೊಂದು ಕ್ಷಣಕ್ಕಿಲ್ಲ. ಎಚ್ಚರಿಕೆ ಆಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿದ್ದದ್ದು ನಿದ್ದೆ ಆಗಿಲ್ಲ. ಎಲ್ಲಿದೆ ಸಂಸಾರ? ಮೊದಲ ಇಲ್ಲ ನಿನಗದ ಐತಿ ಅಂತ ತಿಳ್ಕೊಂಡಿದ್ರೆ ಬೆನ್ನು ಹತ್ತಿ ಇದ ಖರೆ ಅಂತ ವಿಚಾರ ಇಲ್ಲದಕ್ಕೆ. ಇದು ಖರೆ ಅಂತ ತಿಳ್ಕೊಂಡು ಹಚ್ಕೊಂಡು ಕುಂತಿದೆ. ಸುಳ್ಳದನು ಯಾಕೆ ಹಚ್ಕೊಂಡು ಕುಂದಿರ್ತಿದ? ಸುಳ್ಳು ಇರ್ಬೋದು ಈ ಆಟವು ಅಂತ. ಯಾವಾಗಲೂ ಇದನ್ನ ಹಿಂಗ ತಿಳ್ಕೊಂಡೆ ಸುಳ್ಳು ಐತಿ ಅಂತ ತಿಳ್ಕೊಂಡು ಆಟ ಆಡಿದ, ಖರೆ ಅಂತ ತಿಳ್ಕೊಂಡು ಮಾಡಕ್ ಹೋಗ್ಬೇಡ. ಈಗ ಆಟ ಆಡವ ಸುಧಾ ಅದನ್ನ ಪಾಠ ಮಾಡವ, ನಾ ಸುಳ್ಳ ನಾ ಮಾಡಿದ ಪಾಠ ಬೇರೆ, ನಾ ಬೇರೆ ಅದ ಬೇರೆ ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾನ. ಅದ ನಾನು ತಿಳ್ಕೊಂಡು ನಟನ ಮಾಡ್ತಿರ್ತಾನ. ಹಂಗ ನೀನು ಆಟ ಆಡಿದ ಬಾಳೆದಾಟ. ಇದ ನಾನಂತ ಖರೆ ಅಂತ ತಿಳ್ಕೊಂಡ್ರೆ ನಿನಗೆ ದುಃಖ ಹೋಗುದಿಲ್ಲ. ಸುಳ್ಳು ಅಂತ ತಿಳ್ಕೊಂಡ್ರೆ ಆರಾಮ್ ಇರ್ತೀನಿ. ನಟನೆ ಇದೆಲ್ಲ ನಾಟಕ ರಂಗ. ಜಗವೆಲ್ಲ ಇದು ಒಂದು ನಾಟಕ ರಂಗ. ಜನರೆಲ್ಲ ಪಾತ್ರಧಾರಿಗಳು. ನಾವು ಮಾಡಿದ ಕರ್ಮಕ್ಕನುಸಾರ ಪಾತ್ರ ಬಂದಾವ ನಮಗೆಲ್ಲ. ಅದಕ್ಕೆ ನಾವು ಅಭಿನಯ ಮಾಡ್ಬೇಕಾಗೈತೆ. ನಟನೆ ಅಂದ್ರೆ ನೀ ಆರಾಮಿರ್ತೀವಿ. ಅದ ನಾನಂತ ಗಟ್ಟಿ ತಿಳ್ಕೊಂಡು ಖರೆ ಅಂತ ತಿಳ್ಕೊಂಡಿನಿ. ಸುಳ್ಳಿರ್ಪುದು ಈ ಆಟವು, ನಾನೀ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವನ್ನು ಮಾಡುವೆ ಅಂದರೆ. ಹಂಗ ನಾವು ಆಟ ಆಡ್ಬೇಕು. ನಾವು ಸಣ್ಣ ಹುಡುಗರು ಹೆಂಗ ಆಟ ಆಡ್ತಿರ್ತಾವು ಯಾಕ್ರಿ? ಅವು ಆಟ ಆಟಿಗೆ ಹಚ್ತಾವಿಲ್ಲ. ಆಟ ಆಡಿ ಕಡೆಗೆ ಎಷ್ಟು ಹುರುಪಿಲಿಂದ ಅವು ಆಟ ಆಡ್ತಿರ್ತಾವ, ಅಷ್ಟೇ ಹುರುಪಿಲಿಂದ ಆಟ ಗೂಟ ಮುಗೀತು ಇದಂತ. ಹಂಗ ಕೆಡಿಸಿ ನಕ್ಕೋಂತ ಹೊಕ್ಕ. ಹಂಗ ನೀನು ಬಿಟ್ಟು ಹೋಗುವಾಗ ನಕ್ಕೋಂತ ಹೋಗ್ಬೇಕಿದನಂತ. ಆಕೈತೆ ನಿನಗೆ? ಹೆಂಗ ಹೋಗ್ಲಿ? ಶಾಂತಿ ಹೋಗೈತಿಪ್ಪ. ಎಲ್ಲ ಮಂದಿ ಕೂಡಿರ್ತಾರೆ, ಎಲ್ಲ ಬಳಗ ಬಿಟ್ಟು ಹೆಂಗ ಹೋಗ್ಲಿ ಅಂದ್ರೆ ಶಾಂತಿ ಮಾಡ್ಕೊಂಡು ನೂರಿಗೆ ನೀ ಹೋಗಿಲ್ಲ. ಹೆಂಗ ಬಹಳ ಮಂದಿ ಐತಿಪ್ಪ ಕುಡಿಯೈತಿಲ್ಲ ಬಳಗ. ಎಲ್ಲ ಬಳಗ ಐತಿಪ್ಪ ನಮ್ಗೆ ಸಂಬಂಧಿಕರು. ಏನಪ್ಪ ಈ ಬಳಗ ಬಿಟ್ಟು ಹೆಂಗ ಹೋಗ್ಲಿ ಅಂತ, ಶಾಂತಿ ಬಿಟ್ಟು ಹೆಂಗ ಹೋಗ್ಲಿ ಅಂತೀಯ? ಹೆಂಗ ಬಿಟ್ಟು ಹೋಗಿ ನೋಡು ಶಾಂತಿ ಮಾಡಿ. ಹಿರಿಯ ಸಂಸಾರವಿದನು ಸ್ಥಿರವೆಂದು ನಂಬದಿರು, ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ಒಂದು ಎಚ್ಚರಿಕೆ ಒಳಗಿನ ಶಾಂತಿ ಅದ. ಹೋತಿಪ್ಪ ಅವಕರು ಶಾಂತಿ ಮಾಡ್ಕೊಂಡು ಹೋದ್ರೆ ಅವ್ರು ಹಂಗ ಕೂಡೈತಿ ಮ್ಯಾಳಿದೆಲ್ಲ. ಇದು ಖರೆ ಅಂತ ತಿಳ್ಕೊಳ್ಬೇಡ ಅಂತ. ಸುಳ್ಳು ಅಂತ ತಿಳ್ಕೊಂಡಿದ್ದನ ಆಟ ಆಡು. ಮಹಾತ್ಮರ ಹಂಗ ಮಾಡಿದನು ಬಾಳೆ. ನೀ ಇದು ಖರೆ ಅಂತ ತಿಳ್ಕೊಂಡು ಹಚ್ಕೊಂಡು ಕುಂತೀಯ. ನಿನ್ನ ಸ್ವಾನುಭವದ ಕಡೆ ಎಲ್ಲ ಕೊಡ್ಬೇಕು. ಮಂದಿ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕಾಗುದಿಲ್ಲ. ಸ್ವತಃ ನಾವು ಅನುಭವ ಮಾಡ್ಬೇಕು. ಸ್ವಾನುಭವ ಏನದ? ನಿರ್ದೋಷದ ಮತ್ತು ಸ್ವಯಂ ಸಿದ್ಧವಾದದ್ದು. ಮೊದಲಿನ ಮೂಲಭೂತ ಅನುಭವನ ನೆನಪಿಗೆ ತಗೋಬೇಕು. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಡು. ಅವ್ರು ಅದನ್ನು ಅನುಭವಕ್ಕೆ ತಂದು ಕೊಡ್ತಾರೆ. ಬುದ್ಧಿ ಮಲಿನ ಆದ ಕಾರಣ ಮೊದಲಿನ ಅನುಭವ ನಮಗೆ ನೆನಪಿಗೆ ಬರುವಂತ. ಯಾಕದು ಮಲಿನ ಆಗೈತಿ ಅಂದ್ರೆ ಈ ವಿಷಯದ ಆಶಾ ಸಂಬಂಧ. ಈ ವಿಷಯದ ಮಾಲಿನ್ಯವನ್ನು ಕಳ್ಕೊಂಡಾಗ ವಿಷಯದ ಆಶಾ ಹೋತಂದ್ರ ಬುದ್ಧಿ ಅಂತಃಕರಣ ಸ್ವಚ್ಛಕತಿ. ಅವಾಗ ಹೇಳಿದ್ದು ನಮಗೆ ಅನುಭವ ಕೊಡ್ತೈತಿ. ಯಾಕೆ ನಮ್ಗೆ ಅನುಭವ ಕೊಡುವಲ್ದು? ಇಷ್ಟೆಲ್ಲ ದಿನ ಹೇಳಿರು ಅಂದ್ರೆ ಒಳಗೆ ವಾಸನ ಹಂಗೆ ಅದ. ಮನುಷ್ಯನ ಮಾಲಿನ್ಯ ಹೋದಾಗ ಇದು ತೀತೈತಿ ನೋಡ್ರಿ. ಇದನ್ನ ಮಾಲಿನ್ಯ ಕಳ್ಕೊಬೇಕಾದ್ರೆ ನಿತ್ಯ ಇದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ. ಹಿಂಗದೆ ನಿತ್ಯ ಕರ್ಮ ಅಂತ ಇದಕ್ಕ ಅಂತಾರೆ. ಬಿಟ್ಟು ಬಿಡದ ನಮ್ಮ ಇರುವಿನ ಬಗ್ಗೆ ಅನುಭವಗಳು ಹೇಳಿದಂತಹ ವಿಚಾರಗಳನ್ನ ಕೇಳೋದು ಬಿಡಬಾರ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದನ್ನು ಶ್ರವಣ ಮಾಡೋದು ಬಿಡಬಾರ್ದು. ನಿತ್ಯ ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಈ ಕಾಯಕ ನೀ ಮಾಡಿ.
ಈ ಕಾಯಕ ನಿರಂತರ ಬಿಟ್ಟು ಬಿಡದ ನೀ ಮಾಡೋದ್ರಿಂದ ತುಂಗ ಧರ್ಮ ಶ್ರೇಷ್ಠವಾದಂತಹ ನಿನ್ನ ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪದ ಅನುಭವ. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಇನ್ನೊಬ್ಬರಿಗೆ ಕೆಳಕ್ ಮಾಡ್ಬೇಕನ್ನೋ ಭಾವ ಬರ್ದಲ್ ನಿನಗೆ. ನಿರಂತರ ಇದರ ಅಭ್ಯಾಸದಾಗ ನೀ ತೊಡಗಿದ ಏನ್ ಯಾವಾಗ ಇನ್ನೊಬ್ಬರಿಗೆ ಒಳ್ಳೇದು ಮಾಡೇನಪ್ಪ ಅನ್ನೋ ಭಾವ ಬರ್ತದೆ. ಈ ಸಂಸ್ಕಾರ ನಿನ್ನಲ್ಲಿ ಜಾಗ್ರ ಅದರ ಗುರುತು. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ತಾನವ. ಇದು ಯಾವ ಗತಿ ಇದೈತಿ ಅವ ಅದ್ರ ಲಾಭ ತಗೋತ, ಪುಣ್ಯದ ಡಿಪಾಸಿಟ್ ಮಾಡ್ಕೋತಾನ. ಏನ್ ಹೆಂಗೋ ಕೆಟ್ಟ ಹೋಗೋದು ಶರೀರದ, ಇದು ಪುಣ್ಯ ಡಿಪಾಸಿಟ್ ಮಾಡೋಣ, ಇನ್ನೊಬ್ಬರಿಗೆ ಉಪಕಾರ ಮಾಡೋಣ. ಕೆಟ್ಟ ಹೋಗೋ ಶರೀರ. ಅದಕ್ಕಾಗಿ ಮಹಾತ್ಮರು ನೋಡ್ರಿ ನೀವು, ಜನರ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಅದನ್ನು ಮೀಸಲಾಗಿಟ್ರು. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡ್ಲಿಲ್ಲ ನಾವು. ಎಲ್ಲಿ ಹೋಗೋಣಪ್ಪ ನಮ್ದು ಐತೆ ಅಂತೀವಿ ನಾವು. ಯಾಕ್ರಿ ಹಂಗ ಅನ್ನೋದಿಲ್ಲ ಅವರು. ಬೇಕಾದ ತೊಂದರೆ ಐತೆ ಅನಿಸೋದ ನಡಿ. ಹಂಗ ಅನ್ಕೊಂತ ಕುಂತಿದ್ರೆ ಈ ಜಗತ್ತಿಗೆ ಎಲ್ಲಿ ಗೊತ್ತಾಕೈತಿದ್ರೆ ಜಗತ್ತಿನ ಹಿತ ಅದನ್ನ ಬಯಸ್ತಾರ ಅವರು. ಜನಹಿತ ಬಯಸೋದು ಅವಾಗ ಇದು ಅನುಭವ ಅವ್ರಿಗೆ ಅಂತ ಕಾಣ ಸ್ವಚ್ಛ. ಜನರ ಕಡೆ ಕೆಡಕ್ ಬಯಸವನ ಅಷ್ಟ ಚಲೋ ಆಗ್ಬೇಕು, ಇನ್ನೊಬ್ಬರಿಗೆ ಹಾಳಾಗೋಗ್ಲೇನ ಎಂದೂ ತಿಳಿದಿಲ್ಲ. ಅವನು ಬದುಕ್ಲಿ ನಾನು ಬದುಕ್ಲಿ ಅನ್ನೋರು ಎಷ್ಟು ಮಂದಿ ಇದ್ರಿದ್ರೆ. ಯಾಕ್ರಿ ಅವನು ಹಾಳು ಮಾಡೇ ಹೌದು ಹಾರಿಗೆಡ್ಸೆ ನಾ ಇರ್ಬೇಕು. ನಾವು ಅವನು ಚಲೋ ತಂಗಿರ್ಲಿಪ್ಪ, ನಾವು ಚಲೋ ತಂಗಿರೋಣ. ಇನ್ನೊಬ್ಬರಿಗೆ ಕೆಡಕ್ ಮಾಡಿ ನಿನಗೆ ಬದುಕಾಕೈತೆ ನೆಮ್ಮದಿಯಿಂದ ಬದುಕ್ಬೇಕನ್ನೋಂಗಿದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ಬಿಡೋದನ್ನ ವರ್ಜೆ ಮಾಡಬೇಕು ನೀ. ಇದು ಒಂದೇ ಮಾರ್ಗ. ಇದಕ್ಕೆ ಮನಸ್ಸಿನಾಗ ಸಹಿತ ಬರಬಾರ್ದು ನಿನಗೆ ಹಿಂಸ ಮಾಡೋದಂತ. ಏನ್ ಮಾಡಿದಿ ಅದರ ಬೆನ್ನ ಹತ್ತಿ ನೀನು ಕಾಡ್ತದೆ. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿ ಹಿಂಬಾಲಿಸುವಂತೆ ನೀನು ಮಾಡಿದ ಪಾಪ ಕರ್ಮ ನಿನ್ನ ಬೆನ್ನ ಹತ್ತಿ ಕಾಡ್ತದೆ. ನಮ್ಗೆ ಯಾಕೆ ಇವು ಬಂದವು, ನಾವು ಮಾಡೇವ ಅದನ್ನ ಅಂತ ಅದಕ್ಕಂತ ಯಾವ ಮಾಡ್ತಾನ ಅವಾಗ ಬಂದಿರ್ತೈತಿ. ಮಾಡ್ಲೇ ಇದ್ದವಂಗೆ ಯಾಕೆ ಬರ್ತೈತಿ. ನೀ ಏನ್ ಮಾಡಿರ್ತಿ ಒಳ್ಳೇದು ಮಾಡಿರಿ, ನಿನಗೆ ಅದು ಒಳ್ಳೇದು, ಅದು ಬೆನ್ನ ರಕ್ಷಣಾ ಮಾಡ್ತೈತಿ. ನೀನು ಪುಣ್ಯ ರಕ್ಷಣಾ ಮಾಡ್ತೈತಿ. ನೀನು ಎಂಥ ಪ್ರಸಂಗದಾಗಾದ್ರೂ ಪುಣ್ಯ ಇದ್ರೆ ನಿನ್ನ ರಕ್ಷಣಾ ಮಾಡ್ತೈತಿ. ನೋಡಿ ಅಂತ ಪ್ರಸಂಗದೊಳಗೆ ಆಕ್ಸಿಡೆಂಟ್ ಆದಾಗಿರೋದ ಸಿಡ್ಲುಗಳು ಬಡಿತಿರ್ತಾವ. ನೀನು ಪುಣ್ಯ ಇದ್ರೆ ಅದು ರಕ್ಷಣೆ ಮಾಡ್ತೈತಿ. ಪುಣ್ಯ ಇರ್ಲಿಲ್ಲ ಅಂದ್ರೆ ಹೋಗ್ತೀರಿ, ಪುಣ್ಯ ಹೋದಿಲ್ಲ. ಅದಕ್ಕೆ ಅದು ರಕ್ಷಣೆ ಮಾಡ್ತೈತಿಪ್ಪ. ನಿನ್ನ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲಿ, ಅದ ನಿನ್ನ ಧರ್ಮ, ಅದ ನಿನ್ನ ರಕ್ಷಣೆ ಮಾಡ್ತೈತಿ. ಏನ್ ಪುಣ್ಯಾರ ಬೇಕಂತಿ ಅದನ್ನ ಪುಣ್ಯ ಮಾಡಕ್ ಒಲ್ಲೆ ಅಂತಿ. ಪುಣ್ಯಶ್ಯ ಫಲಂ ಇಚ್ಛಂತಿ ಮಾನವ ಪುಣ್ಯಂ ನ ಕುರುವಂತಿ, ಪಾಪಶ್ಯ ಫಲಂ ನ ಇಚ್ಛಂತಿ ಪಾಪಂ ಕುರುವಂತಿ. ಪಾಪದ ಫಲ ಬ್ಯಾಡಂತಿ, ಪಾಪ ಮಾಡೋದು ಬಿಡಾಕ್ ಒಲ್ಲೆ ಅಂತಿ, ಇನ್ನೊಬ್ಬರಿಗೆ ತೊಂದರೆ ಕೊಡು ಚಾಯ. ಅದೇ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇದನ್ನ ನಡಿಬೇಕು ನೋಡಿ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟದ್ದು ಅದನ್ನ ನೀವು ಅನುಭವಿಸ್ಬೇಕಾಗತ್ತೆ. ಯಾವ ರೀತಿಯ ಮಾತಾಡಿ ನಾಳೆ ಮೂಗ್ ಪ್ರಾಣಿಯಾಗಿ ಹುಟ್ಟಬೇಕಾಗತ್ತೆ, ಎತ್ತಬೇಕತ್ತ. ಇನ್ನೊಬ್ಬರಿಗೆ ವಾಣಿಯಿಂದ ನೀವು ತೊಂದರೆ ಕೊಟ್ಟಿದ್ದೆ ಮೂಕಾಯಿ ಹುಟ್ಟ್ಯಾವಲ್ಲ, ಎದಕ್ಕದ ವಾಣಿಯಿಂದ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟದ್ದು ಫಲ. ಯಾವ ಅಂಗದಿಂದ ಕೊಟ್ಟಿರ್ತೀವಿ ಆ ಅಂಗ ಸೊಟ್ಟಾಗಿ ಬಂದದ್ದು, ಕುಂಡ ಸೊಟ್ಟ ಆ ರೀತಿ ಪೀಡಾ ಕೊಟ್ಟಿವಿ ಅವ್ರಿಗೆ. ಅದಕ್ಕಾಗಿ ಹುಟ್ಟಿ ಬಂದಿ, ಅದಕ್ಕೆ ಅದನ್ನ ಅನುಭವಿಸಕ್ ತೊಡೆ ಕಂತ್ರಾಟ ಮಾಡಿರ್ತಾರ ನಾವು. ಪಾಪ ಕರ್ಮದ ಫಲ ಆ ನಮನಿ ಬರ್ತದ ಜನ್ಮ. ಎಲ್ಲಾ ಶುದ್ಧ ಆಗ್ಬೇಕಾದ್ರೆ ನೀ ಶುದ್ಧ ಇದ್ದಾಗ ನೀ ಎಲ್ಲ ಬರ್ತೈತಿ. ನಿನ್ ದೋಷ ಅದ. ಹಿಂಗ್ಯಾಕಾಗೈತೆ ಅಂದ್ರೆ ಮಾಡಿದ ಕರ್ಮ. ಅದಕ್ಕೆ ನಾವು ಅದನ್ನ ಉಣ್ಣಬೇಕಾಗೈತಿ. ಅದನ್ನ ಯಾರೂ ಹೊರ್ತಲ್ಲ. ಅದು ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿಬಿಟ್ಟೆ ಅಂದ್ರೆ ಅದನ್ನ ಅನುಭವಿಸೋದು. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವು ಅದಕ್ಕಿಲ್ಲ. ಎಂತೆಂಥವ್ರು ಅನುಭವಿಸರಿಲ್ಲ. ಪ್ರತಿಯೊಂದು ಜೀವಿ ಅದನ್ನು ಉಣ್ಣಾಗಬೇಕು. ನಾವು ಮಾಡಿದ ಕರ್ಮಕ್ಕೆ ತಕ್ಕಂಗೆ ಅದರ ಫಲ ಉಣ್ಣಾಕ ನಾವು ಬರಬೇಕಾಗೈತಿ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಟುವಂತ ಬಂದಾರ. ಅದಕ್ಕೆ ಎಚ್ಚರ ಆಗಪ್ಪ, ಮಾಡಬೇಡ್ರಿ, ಒಳ್ಳೇದನ್ನ ಮಾಡ್ರಿ ಅಂತ. ಅದಾಗ ಮನುಷ್ಯನ ಜನ್ಮಕ್ಕೆ ಬಂದಾಗಿದೆಲ್ಲ ದಾಖಲಾತಿ ಆಕೈತಿ. ಬಾಕಿ ಜನ್ಮದಾಗ ಏನ್ ಮಾಡಿರೋ ಅದಕ್ಕೆ ಪಾಪ ಪುಣ್ಯ ಸಂಬಂಧ ಪಡೋದಿಲ್ಲ. ಮನುಷ್ಯನ ಜನ್ಮಕ್ಕೆ ಮಾತ್ರ ಇದು.
ಏನ್ ಮಾಡಿರ್ತಿ ಅದೆಲ್ಲ ದಾಖಲಾತಿ ಆಕತಿ. ಅದಕ್ಕೆ ಇಲ್ಲಿ ಬಹಳ ನೀತಿ ನಿಯಮಾವಳಿಗಳಿಂದ ಚೊಕ್ಕಟವಾಗಿ ನಡ್ಕೋಬೇಕಂತ ಮಹಾತ್ಮರು ಎಚ್ಚರಿಕೆ ಕೊಟ್ಟರು. ನೀತಿ ವಿಧಾನ ಆಗು ಅಂದ್ರೆ ಇನ್ನೊಬ್ರು ಪೀಡಾ ಕೊಡೋದು ವರ್ಜ್ಯ ಮಾಡೋದು, ಅದಕ್ಕೆ ನೀತಿ ಅಂತಾರ, ಧರ್ಮ ಅಂತಾರ. ಇದು ಮುಖ್ಯವಾದದ್ದು. ಇದು ನಿಮ್ಗೆ ಹಿಂಗೆ ಬದುಕಿದಾಗ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಇದ್ರ ಕಡೆ ಲಕ್ಷ ಕೊಡಬೇಕು. ಇನ್ನೊಬ್ಬರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು ಮಾಡಿ ನಿನಗ ಹಳಹಳಿ ಇರ್ತೈತಿ. ಮನುಷ್ಯ ನೆಮ್ಮದಿ ಇಲ್ಲ ನಿನಗೆ. ಏನ್ ಪ್ರತೀಕ ಎಲ್ಲಿ ತನಕ ಇರ್ತೈತಿ, ಎಲ್ಲಿ ತನಕ ವೃತ್ತಿ ಬ್ರಹ್ಮಾಕಾರ ಆಗೋದಿಲ್ಲ. ಹೌದು, ನಾಮಗಳ ನೆನಪು, ನಾಮರೂಪ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ನಾಮರೂಪ ಕಲ್ಪಿತದ. ಕಲ್ಪಿತ ಹಿಡ್ಕೊಂಡು ಕೂತ್ರೆ ಅಕಲ್ಪಿತವಾದ ಆನಂದದ ಅನುಭವ ಹೆಂಗಾವ? ಆನಂದದವನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಇವು ನಾಮರೂಪಗಳು ಕಲ್ಪಿತದವು. ಈ ಕಲ್ಪನಾ ಜಾಲದಾಗ ಸಿಕ್ಕೊಂಡು ಒದ್ದೆ ಆಡ್ಲಿಕ್ಕೈತಿ. ಅವ ನಿನ್ನನ್ನ ಬಲಿ ಅದ, ಕಲ್ಪನಾ ಬಲಿ. ನೆಮ್ಮದಿಯಿಂದ ಇರ್ಬೋಡವಲ್ಲ ನಿನಗ. ಇದ್ದ ನೆಮ್ಮದಿ ಎಲ್ಲ ಕೆಡಿಸ್ತತಿ. ಕಲ್ಪನಾದ ಬೆನ್ನ ಹತ್ತಿದ ಅಂದ್ರೆ ಕಲ್ಪನಾ ರಹಿತ ಆಗಿ ಅದನ್ನು ಅನುಭವ ಮಾಡ್ಕೋಬೇಕಾಗೈತಿ. ಧ್ಯಾನ ಕೂತಾಗ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋಂಗಿಲ್ಲ. ಎಲ್ಲ ಕಲ್ಪನೆಗಳನ್ನು ತೆಗೆದು ಹಾಕಿ ನಾವು ಅನುಭವದಾಗ ಉಳ್ಕೋಬೇಕಾಗೈತಿ. ಚಲೋ ಕಲ್ಪನಾ, ಕೆಟ್ಟ ಕಲ್ಪನೆಯನ್ನ ಚಲೋ ಕಲ್ಪನೆಯಿಂದ ತೆಗೆದು ಹಾಕಿ ಅದನ್ನೂ ಕೈ ಬಿಟ್ಟಿರ್ಬೇಕಾಗೈತಿ. ಮುಳ್ಳಿನಿಂದ ತೆಗೆದಂತೆ ಕೆಟ್ಟ ಕಲ್ಪನೆಯನ್ನ ಚಲೋ ಕಲ್ಪನೆಯಿಂದ ತೆಗೆದು ಹಾಕಿ ಅದನ್ನೂ ಸಹಿತ ಬಿಟ್ಟು ಉಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕಾಗಿ. ಕಂಟಕೇನ ಏವ ಕಂಟಕಮ್ಮ ಅಂತ, ಮುಳ್ಳಿನಿಂದ ಮುಳ್ಳನ್ನು ತೆಗೆದಂಗೆ ಅದನ್ನೂ ಕೈ ಬಿಟ್ಟು ಆ ಭಾವ ಸಹಿತ ಎರಡೂ ಕೈ ಬಿಟ್ಟು ಉಳ್ಕೊಂಡಾಗ ನಮಗೆ ನಾವಾಗಿದ್ದದ್ದು ಅನುಭವ ಬರ್ತದೆ. ನಾವು ಆರಾಮದೇವನು ಅನುಭವ ಬರ್ತೈತಿ. ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅದು ತೆಗೆದ ಮುಳ್ಳು ಅಂತ ತಿಳ್ಕೊಂಡು ಅದನ್ನು ಇಟ್ಕೊಂಡ್ರೆ ಮತ್ತು ಜನ್ಮ ಬರೋದಾನೆ ನಿನಗೆ. ಮತ್ತೆ ಅದನ್ನು ಹಿಡ್ಕೋಂಗಿಲ್ಲ, ಅದನ್ನು ಕೈ ಬಿಡೋದು. ಅದರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಡೋದು. ಪಾಪ ಪುಣ್ಯವು ಮತ್ತು ಹುಟ್ಟಕ್ಕಸ್ತವೆ ಎರಡು. ಈ ಜ್ಞಾನ ಮಾಡಿಕೊಂಡ ಮ್ಯಾಗ ಅದರ ಅವಶ್ಯಕತೆ ಬರುತ್ತೆ. ನಾವು ಯಾವ ಕರ್ಮಗಳ ಕಾಟನೂ ಅವಾಗಿಲ್ಲ ಅಂತ. ನಿಜವನ್ನ ಅರಿದ ಯೋಗಿಗೆ ಆವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದ ಒಡಗೂಟ. ಅದಕ್ಕೆ ಮೊದಲು ಈ ಜ್ಞಾನವನ್ನು ಮಾಡ್ಕೋಪ. ನಿನ್ನ ನಿಜವನ್ನ ನೀ ತಿಳ್ಕೊಂಡ್ರೆ ನೀ ಮಾಡಬೇಕಾದಂಥ ಕರ್ತವ್ಯ ಈ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಅದರಿಂದನೇ ನಿನಗೆ ನೆಮ್ಮದಿ, ತೃಪ್ತಿ ಇರ್ತದೆ. ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ. ಯಾವ ತನ್ನನ್ನು ತಿಳ್ಕೊಂಡ ತೃಪ್ತಿಯನ್ನು ಹೊಂದಿರ್ತಾನ ಅವಾಗ ಈ ಜಗತ್ತಿನೊಳಗೆ ಏನಾರ ಮಾಡ್ಬೇಕನ್ನೋ ಕರ್ತವ್ಯ ಉಳಿದಿಲ್ಲ. ಅದಕ್ಕೆ ಇದನ್ನು ಮಾಡ್ಕೊ, ಮೊದಲ ಜ್ಞಾನವನ್ನು ಮಾಡ್ಕೊ. ಮತ್ತು ಚಲೋದು ಕೆಟ್ಟು ಮಾಡಿದಂದ್ರೆ ಅದ್ರ ತಕ್ಕಂಗೆ ಜನ್ಮ ತಾಳಬೇಕಾಗೈತಿ. ಒಳೆತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕುಡಿತು ನಿನ್ನ ನಿಜವನ್ನು ನೋಡಿ ಜ್ಞಾನ ಮಾಡಿಕೋ ಮನುಜ. ಜ್ಞಾನ ಮಾಡ್ಕೋ. ಯಾವ ಜ್ಞಾನ? ನಿನ್ನ ಜ್ಞಾನ, ಆತ್ಮಜ್ಞಾನ. ನೀ ಯಾರದೇನೋ ತಿಳ್ಕೊ. ಈ ಶರೀರ ಅದಕ್ಕೆ ಬಂದೈತಿ, ಇದನ್ನು ಉಪಯೋಗ ಮಾಡ್ಕೋ. ಅದಕ್ಕಾಗಿ ಈ ಶರೀರವನ್ನು ನೀ ಎಂಥದಕ್ಕೆ ಉಪಯೋಗ ಮಾಡಿದಲ್ಲಿ? ಇದನ್ನು ಬರೀ ವಿಷಯದ ಸಂಪರ್ಕ ಭೋಗಕ್ಕಾಗಿ, ವಿಷಯ ಸಂಗ್ರಹ, ವಿಷಯ ಭೋಗದಾಗ ಇದನ್ನು ಕಳೆದ ಎದಕ್ಕೆ ಬಂತು? ಈ ಶರೀರ ಧಾರಣ ಮಾಡಿದ್ದು ವ್ಯರ್ಥ ನೀನು ಅಂತ, ನಿರರ್ಥಕ ಶ್ರಮ. ಇನ್ನು ಮ್ಯಾಗರ ಉಳಿದ ವೇಳೆ ಇನ್ನು ಆಯುಷ್ಯದ ವೇಳೆನೇ ಇದಕ್ಕೆ ಉಪಯೋಗ ಮಾಡ್ಕೊ. ಈ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಮುಂದೆ ನಿನಗೆ ಉತ್ತಮ ಜನ್ಮ ಬರ್ತದೆ. ಮಾಡ್ಕೊಳಕ್ ಒಲ್ಲೆ ಅಂದ್ರೆ ಹೋಗ್ಕೊಂತ ಹೋಗು. ಬರೀ ಮತ್ತು ಬಾಳೆ ಬದುಕು ಇದಕ್ಕರೆ ಅಂತ ತಿಳ್ಕೊಂಡು ಅದ ಹೆಸರದಾಗ ಆ ಸಂಸ್ಕಾರ ಅಲ್ಲೇ ಹುಟ್ಟಾಕಸ್ತೈತಿ, ತಿರ್ಗಾಕಸ್ತೈತಿ. ಮತ್ತೆ ಎದಕ್ ಬೇಕಪ್ಪ ಇದು? ಎಲ್ಲೋ ಒಬ್ಬ ವಿಚಾರವಂತ ಬ್ಯಾಡಪ್ಪ ಇದ್ರ ಸಹವಾಸ, ಇದರಿಂದ ದೂರ ಇರ್ಬೇಕು. ನಿಜವನ್ನು ತಿಳ್ಕೋಬೇಕು ಅನ್ನುವಂಥ ಪ್ರಯತ್ನವು ಮಾಡ್ತಾನೆ. ನಿತ್ಯ ಅನುಭವಿಗಳ ಮುಖಾಂತರ ಇದನ್ನು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಅವಾಗ ನಮಗಿದ ಅನುಭವ ಕೊರಕ್ಕೆ ಶುರುವಾಗ್ತೈತಿ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು. ಈ ಬಂಧನ ಹುಟ್ಟು ಸಾವುಗಳಿಂದ ನಮಗೆ ಬಿಡುಗಡೆ ಆಗುವುದನೇ ಇಲ್ಲ. ಅದಕ್ಕೆ ಇದನ್ನು ನಿತ್ಯ ಕೇಳುವುದ ದೊಡ್ಡ ಸಾಧನ. ಅದು ಎಲ್ಲ ಮಹಾತ್ಮರು ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಿದ್ರು. ಉತ್ತಮ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಉತ್ತಮ ಜನ್ಮ ಬರ್ತದೆ ನಿನಗೆ. ಒಂದು ಜನ್ಮದೊಳಗೆ ಜ್ಞಾನೋದಯ ಆತಂದ್ರೆ ನಾನ ಮುಕ್ತದೇನೆ, ನಾನ ದೇವರಿದ್ದೇನೆ ಅನ್ನೋದು ಹೊಳಿತೈತಿ ನಿನಗೆ. ಅನ್ಯದಕ್ಕೆ ಅವಲಂಬನ ಮಾಡೋದೆಲ್ಲ ತಪ್ಪಿಡ್ತೈತಿ. ಎದ್ರ ಸಂಬಂಧ ಇನ್ನೊಂದು ವಸ್ತುವನ್ನ, ಇನ್ನೊಂದು ವ್ಯಕ್ತಿಯನ್ನು ಅವಲಂಬನೆ ಮಾಡೋದು, ಅದರಿಂದ ಸುಖ ಸಿಗ್ತೈತಿ ಅಂತ
ಯಾವ ಇಲ್ಲ, ನಿನ್ನಿಂದಲೇ ಐತಿ ಹೊರತು ನಿನಗೆ ನೆಮ್ಮದಿ ಯಾವ ಅನ್ಯ ವ್ಯಕ್ತಿಯಿಂದನೇ ಅನ್ಯ ವಸ್ತುಗಳಿಂದ ಇಲ್ಲ. ಯಾರ ಸುಖ ಕೊಡ್ತಾರಂತೆ? ಕೊಡೋರು ಯಾರು ಇಲ್ಲ, ನಿನ್ನಿಂದಲೇ ನಿನಗೆ ಹಿತ. ಅದಕ್ಕೆ ನಿನ್ನನ್ನು ನೀ ತಿಳ್ಕೊ. ತನ್ನ ಮೊದಲರಿವು ಅದನ್ನ ಲಕ್ಷಿಸಿನ ಅನುಭವಿಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ವೇದ ಉಪನಿಷತ್ತುಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾವ. ಏನ್ ಅದಕ್ಕೆ ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೋರು ಅಂತ. ಮತ್ತೊಂದು ಏನೂ ಇಲ್ಲ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಮನುಷ್ಯರಿಗೆ ಹೇಳ್ಯಾರ ಅದನ್ನ. ಬಾಕಿ ವರ್ಗಕ್ಕಿಲ್ಲ, ಮನುಷ್ಯರ ವರ್ಗಕ್ಕೆಲ್ಲ ಬರ್ತೈತಿ ಅದನ್ನ ತಿಳ್ಕೊಳಿಕ್ಕೆ. ಅಂತ ಅವಕಾಶ ಐತಿ. ಅದಕ್ಕೆ ಇದನ್ನ ಏನೋ ಅವಕಾಶ ಮಾಡ್ಕೋರಿ, ಇದನ್ನ ಲಾಭ ಮಾಡ್ಕೋರಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ನಮ್ಮನ್ನು ನಾವು ತಿಳ್ಕೊಂಡೆ ದುಃಖದಿಂದ ಬಿಡುಗಡೆ ಆಗುವ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಬರೇ ಇಂದ್ರಿಯ ಮಜಾಕ್ ಬಿದ್ದ ಕಾರ ಈ ಶರೀರ ಎಷ್ಟೋ ಶರೀರಗಳ ಹಾಳು ಮಾಡ್ಕೊಂಡಿಲ್ಲ. ಒಳ್ಳೆ ಏನು ಬರ್ತೈತಿ, ಮನುಷ್ಯನ ಜನ್ಮ ಸಿಗುದು ಬಹಳ ದುರ್ಲಭ ಅದ. ನಿಮ್ಗೆ ಅದು ಸಿಕ್ಕದನ್ನು ಸದುಪಯೋಗ ಮಾಡ್ಕೋರಿ ಅಂತ. ಈ ತೋರಿಕೆ ಒಳಗೆ ತೋರಿಕೆ ಒಳಗೆ ಏನಾರ ಹೊಂದಬೇಕು ಅನ್ನೋದು ಅವಿವೇಕಿಗಳ ಕೆಲಸ ಐತಿ. ಏನಾಗೈತಿ ನೋಡ್ಕೋ. ಈ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ಕೋ. ಏನ್ ಮಾಡಿದವ, ಇದರಿಂದ ಏನ್ ಮಾಡಿದ ಸುಖ ಸಿಕ್ಕೈತಿ ಅಂತ. ಎಲ್ಲಾನು ಮಾಡ್ಯಾರ. ಪ್ರಯತ್ನ ಸಾಕಷ್ಟು ಅದ್ಭುತ ಪ್ರಯತ್ನ ಮಾಡ್ಯಾರ. ಏನ್ ಮಾಡಿದ್ರು ಸುಖ ಶಾಂತಿ ಇಲ್ಲ. ಇದನ್ನ ಅವಲಂಬನೆ ಮಾಡಿದವರು ಎಲ್ಲ ಇದ್ರ ತಿಳಿದು ಇದ್ರ ಕೈ ಬಿಟ್ಟು ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮ ನೋಡು. ಇದ್ದಿ ಸುಧಾ ಹತ್ತದಲ್ಲಿ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಇದು ಬೇಕಾಗಿಲ್ಲ. ಇನ್ನು ಕಾಯಂ ಸುಖ ಹೊಂದಾಕ ಇದೆ ಅದಕ್ಕೆ ಬೇಕಾಗೈತಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಈ ಭೌತಿಕ ತಿಳುವಳಿಕೆ ಮಾಡ್ಕೊಂಡ್ರೆ ನೀನು ನೆಮ್ಮದಿ ಇರ್ತೈತಿ. ಬರೀ ಅದನ್ನ ಬಿಡದ. ಏನ್ ನೆಮ್ಮದಿ ಕಳ್ಕೊಳಕ ನೀ ಇದನ್ನ ಜಗತ್ತಿನ ತಿಳುವಳಿಕೆ ಮಾಡ್ಕೊ. ಜಗತ್ತು ಕಳ್ಕಂತದ್ದು ಮರಿ ಅದನ್ನೆಲ್ಲ. ನಿನ್ನನ್ನು ಯಾವ್ದನ್ನ ನೀ ಮರ್ತಿ, ನೀ ಯಾರದನ್ನು ಮರ್ತಿಯಲ್ಲ ಅದನ್ನ ಅರಿ. ಮರ್ತದ್ದನ್ನ ಅರಿ, ಅರ್ಥದ್ದನ್ನ ಮರಿ. ಏನ್ ಅಂದಾಗ ನಿನಗೆ ನೆಮ್ಮದಿ ಸಿಗ್ತೈತಿ ನೋಡಿ. ಏನ್ ಈ ತಪ್ಪು ತಿಳುವಳಿಕೆಯನ್ನು ಹಿಡ್ಕೊಂಡು ಕುಂತಿಯಲ್ಲ, ಇದ ಖರೆ, ಇದ ಸುಖರೂಪ, ಇದನ್ನ ಮಾಡ್ಕೊಂತ ಹೋಗುದು. ಇಷ್ಟು ದಿನ ಗೊತ್ತಿದ್ದಕ್ಕೆ ಅದನ್ನ ಮಾಡಿದೆ. ಇನ್ನು ಗೊತ್ತಾದ ಮ್ಯಾಗ ಮತ್ತೆ ಇನ್ನು ಬಿಡಿದನು ಇದ್ರ ಮ್ಯಾಗಿನ ವ್ಯಾಮೋಹ, ಉದಾಸೀನ ಆಗಿದ್ರ ಬಗ್ಗೆ. ಯಾಕೆ ಇರುದಿಲ್ಲ ಅದು. ಅದ್ರ ಬೆನ್ನು ಹತ್ತಿ ಏನು ಎಂದ ಸುಖ, ಯಾರು ಸುಖ ಹೊಂದ್ಯಾರ ಹೇಳಿ? ಈ ತೋರ್ಕಿ ಬೆನ್ನು ಹತ್ತಿ ಸುಖ ಹೊಂದಿದವ್ರು ಯಾರ್ದಾರ ಜಗತ್ನ್ಯಾಗ? ಅದಕ್ಕೆ ತೋರ್ಕಿ ಒಳಗೆ ಏನಾರು ಹೊಂದಬೇಕು ಅನ್ನೋದು ಅವಿವೇಕಿಗಳ ಕೆಲಸ. ಅಂದ್ರೆ ತನ್ನೊಳಗ ತಾನು ನೋಡ್ಕೊಳ್ಳೋರು ವಿವೇಕಿಗಳು. ವಿವೇಕಕ್ಕೆ ನಾವು ಮುಖ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಜೀವನ ಎಲ್ಲ ವ್ಯರ್ಥ ನೋಡ್ರಿ. ಎದಕ್ಕೆ ಬಂದಿ ನೀನು ಹುಟ್ಟಿ? ಏನ್ ಲಾಭ ಮಾಡ್ಕೊಂಡಿರ? ಭೌತಿಕ ಶಾಸ್ತ್ರದ ಪ್ರಗತಿ ಎಲ್ಲ ಅವಿವೇಕದೊಳಗಿಂದ. ನೀ ಎಷ್ಟೇ ಅಭಿವೃದ್ಧಿ ಹೊಂದೇನು ಅನ್ನಿಸುತ್ತಾ ಇದ್ರೆ ನೆಮ್ಮದಿ ಶಾಂತಿ ಸಿಗುದಿಲ್ಲ ನಿನಗೆ. ಜೀವನ್ಮುಕ್ತರು ಅಂದ್ರೆ ಯಾರಿಗಂತಾರೆ? ಶರೀರ ಜೀವಂತ ಇರುವಾಗಲೇ ಅವರು ಇದರ ಸಂಬಂಧ ತಪ್ಪಿಸ್ಕೊಂಡಿರ್ತಾರೆ. ಜೀವ ಭಾವನೆಯಿಂದ ಕಳ್ಕೊಂಡವರು. ಜೀವನ್ ಮೃತನೇ ಜೀವನ್ಮುಕ್ತ ಅಂತ. ಜೀವ ಭಾವನ ತಾನಲ್ಲದನ್ನು ತಾನಂತ ತಿಳ್ಕೊಂಡವ್ರು ಎಲ್ಲರೂ ಜೀವಿಗಳು. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡವ ಜೀವನ್ಮುಕ್ತ ಅಂತ. ಈ ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು, ಅಲ್ಲದನ್ನು ನಾನು ಅಂತ ತಿಳ್ಕೊಂಡಲ್ಲ. ಇದ ಜೀವಭಾವ. ಇದ ಅಜ್ಞಾನದಿಂದ ನಮ್ಮನ್ನು ನಾವು ಮರೆತಾಗ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಗಟ್ಟಿಯಾಗಿಬಿಟ್ಟೈತಿ. ನಮ್ಮನ್ನು ನಾವು ಯಾವಾಗ ತಿಳುವಳಿಕೆ ಮಾಡ್ಕೋತೀವಿ, ನಮ್ಮ ಜ್ಞಾನ ನಮಗೆ ಯಾವಾಗ ಆಕೈತಿ, ಅವಾಗ ಇದೆಲ್ಲ ಜೀವಭಾವ ನಾಶ ಆಕೈತಿ. ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡಿ ನಮ್ಮ ನಿಜವನ್ನು ನಾವು ತಿಳ್ಕೊಂಡಾಗ ಈ ತಪ್ಪು ತಿಳುವಳಿಕೆ ಅಥವಾ ಜೀವಭಾವ ಹೋಗಿಬಿಡ್ತದೆ. ಅದಕ್ಕೆ ಎಷ್ಟು ಜನ್ಮದ ಪುಣ್ಯಾನು ಇದು. ಮುನ್ನ ನಾನೇನು ಪುಣ್ಯ ಮಾಡಿದ್ದನು, ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ, ನಾನಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡೆಲ್ಲ. ಅದಕ್ಕೆ ಮುಕ್ತಿ ಅಂತಾರೆ. ಏನ್ ಅಲ್ಲದನ್ನು ಹಿಡ್ಕೊಂಡು ಅದ್ರ ಬೆನ್ನ ಹತ್ತಿ ಅದ ಸುಖರೂಪ ಅಂತ ತಿಳ್ಕೊಂಡ ಜನ್ಮ ಜನ್ಮಾಂತರ ತಿರ್ಗಾಕತ್ತಿ ಅಲ್ಲೋ. ಯಾವಾಗಪ್ಪ ಇದರಿಂದ ನೀವು ಕಡಿಕಾಗೋದು? ಆ ಪುಣ್ಯ ಒದಗಿ ಬರ್ಬೇಕಲ್ಲ. ಅದಕ್ಕೆ ಪುಣ್ಯವನ್ನು ಇನ್ನೊಬ್ರಿಗೆ ಉಪಕಾರ ಮಾಡಕ್ ಕಲಿ. ಅಂದಾಗ ಇದು ಬರ್ತೈತಿ ನಿನಗೆ. ಏನ್ ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ಇದರಿಂದ ಬಹಳ ದೂರ ಹಾಕಿನಿ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಿತ ಮಾಡ್ತೀವಿ ಅಷ್ಟಷ್ಟು ಇದ್ರ ಸಮೀಪ ಬರ್ತೀನಿ ನೋಡಿ. ಏನ್ ಸುಖದ ನೆಮ್ಮದಿ ಹೊಂದಬೇಕನ್ನೋ ಹಂಗಿದ್ರೆ ಇನ್ನೊಬ್ಬರಿಗೆ ಮೊದಲು ಹುಡುಕ್ಯಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲ್ಲಿ.
ಇದನ್ನ ಕೇಳದಿಂದ ಟೊಂಕ ಕಟ್ಟಿ ನಿಲ್ಬೇಕು ನೀವು ಪರೋಪಕಾರಕ್ಕಾಗಿ ಅಂತ. ಏನ್ ಇದಕ್ಕೆ ಮರ್ತ ನಾವು ಏನೇನೋ ಪೀಡಾ ಕೊಟ್ಕೊಂತ ಜನ್ಮ ತಿರುಗು ಪಳೆ ಬಂತು. ಇನ್ನು ಬ್ಯಾಡಪ್ಪ, ಇನ್ನು ತಾಯಿ ಗರ್ಭದಾಗಿದ್ದಾಗ ಶಪಥ ಮಾಡ್ತಾನೆ, ಮರಿದ ನಾನು ಅದಕ್ಕಿನ್ನು ಉಪಾಯವೇ ಧರ್ಮವಿದೆಂದು, ಎಂದೂ ನಾನು ಮಾಡುವುದಲ್ಪ ಇನ್ನೊಬ್ಬರು ಪೀಡಾ ಕೊಡದ, ಜೀವನ ಸಾಗಿಸಿ ಜನ್ಮ ಸಾರ್ಥಕ ಮಾಡ್ಕೋತೀನಿ ಅಂತ ಶಪಥ ಮಾಡ್ತಾನೆ. ತಾಯಿ ಗರ್ಭದಾಗ ಅಲ್ಲೆಲ್ಲ ಮಲಮೂತ್ರ ಇದ್ರಾಗೊಳ್ಳಿ, ಯಾವಾಗ ಇದರಿಂದ ಹೊರಬಿದ್ದೇನೋ ಅಂತ ನರಕದಿಂದ ಅವಾಗ ಇದನ್ನು ಪರಿತಪಿಸ್ತಿರ್ತಾನ. ಅದು ಪ್ರಸೂತಿ ವಾಯುವಿನ ಹೊಡೆತಕ್ಕೆಲ್ಲ ಮರ್ತು ಬಿಡ್ತೈತಿ. ಮತ್ತೆ ಅಜ್ಞಾನ ಮುಷಿಕ್ ಮೋಹಕ್ಕೆ ಬೀಳ್ತೈತಿ. ವಿಷಯದ ವ್ಯಾಮೋಹಕ್ಕೆ ಇನ್ನೊಬ್ರು ಪೀಡಾ ಕೊಟ್ಟುವಂತೆ ಅದನ್ನು ಮರ್ತು ಬಿಡ್ತಾನೆ. ಏನೋ ನಿನ್ನ ಪುಣ್ಯ ಇದ್ರೆ ಅಂತ ತಂದೆ ತಾಯಿಗಳು ಅಂತ ಸಂಸ್ಕಾರದೊಳಗೆ ಬಂದ್ರೆ ಏನಾರ ಅವ್ರು ನಿನಗೆ ದಾರಿ ತೋರಿಸ್ತಾರೆ, ಮಾಡಬೇಡಪ್ಪ ಇನ್ನೊಬ್ಬರದೆಲ್ಲ. ಯಾರಿಗೂ ತೊಂದರೆ ಕೊಡಬೇಡ, ಕಳಬೇಡ, ಕೊಲಬೇಡ, ಹುಷಿಯನ್ನು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರು ಹಳೆಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ ಅಂತ ಹೇಳ. ಅಂತರಂಗ ಸುದ್ದಿ ಮಾಡ್ಕೋ ಸಂಬಂಧ ಅಂತ ಸಂಸ್ಕಾರ ಇದ್ರೆ ಏನಾರ ಬೇಡಪ್ಪ ಇನ್ನೊಬ್ಬರು ಮಾಡಬೇಡ್ರಿ ಅಂತ. ಅಂತ ತಂದೆ ತಾಯಿಗಳು ಇದ್ರೆ ಏನಾರ ನಿನಗೆ ಸಂಸ್ಕಾರ ಇಲ್ಲ ಅಂತವ್ರು ಕಲ್ಸವ್ರು ತಗೊಂಬರೋಗ್ಲ ಹೋಗಿ ಯಾರು ಇಲ್ದಾಗ, ಹೌದಿಲ್ಲ? ಇನ್ನೊಬ್ಬರು ಹೊಲ್ದಂದು ಇನ್ನೊಬ್ಬರಿಗೆ ಸಾಮಾನ ತಂತಂದು ಮನ್ಯಾಗ ಇಟ್ಕೊಳ್ಳೋದು, ಇವನ್ನೆಲ್ಲ ಮಾಡಕ್ ಕಲಿಸೋದು. ಇನ್ನೊಬ್ರು ಗುಣಕಲ್ ಬಿಡೋದಿಲ್ಲ, ಮನೆಗೆ ಹೋದ್ರ ಚಲೋ ಗುಣಕಲ್ ಇದ್ರೆ, ಹೌದಿಲ್ಲ? ಹಂಗ ಸೆರಗನ್ಯಾಗ ಕಟ್ಕೊಂಡು ಬಂದಿರ್ತಾರ, ಹೌದಿಲ್ಲ? ಅಂತವ್ರು ಅದಾರ. ಮನೆಗೆ ಮಾತಾಡ್ಸಕ್ ಹೋಗಿ ಯಾವ ಸಾಮಾನು ಇರ್ತಾವನ್ ತಗೊಂಡದ್ದು ಬಂದ್ಬಿಡೋದು. ಅವು ಚಾಳಿ ಅಂತಾವು ಏನ್ ಮಾಡೋದು? ಇಂಥವನ್ನೆಲ್ಲ ಮಾಡಿಕಾರ ಏನ್ ಮಕ್ಕಳಿಗೆ ಅದನ್ನ ಅವ ಚಾಳಿ ಅವಕ್ಕ ಒಣಾಕಿದ ಅರಿವಿ ಬಿಡೋದಿಲ್ರಿ. ಇತ್ಲಾಗ ಯಾವ ಒಣಾಕಿ ಚಲೋ ಚಾಟಿ ಇವು ಇದ್ವ ತಗೊಂಡದ್ದು ಬರ್ತಾವಂಗ ಅರಿವಿ, ಮಕ್ಕಳ ಅರಿವಿ ಅವ್ನು ತಗೊಂಡು ಬರ್ತಾವ. ಮನಸ್ಸು ನೋಡಿದ್ವು ಅಂದ್ರೆ ಏನು ನಾಡಿ ತಗೊಂಡದ್ದು ಬಂದ್ಬಿಡ್ತಾವ ಮುಚ್ಕೊಂಡದ್ದು. ಇಂಥ ಚಾಳಿ ಐತೆಲ್ಲ, ಎಂದು ಉದ್ಧಾರ ಆಗ್ಬೇಕು ಹೇಳಿ ನೀನು? ಅದಕ್ಕೆ ಒಳ್ಳೇದನ್ನು ಮಾಡೋದು ಅದಾವ. ಜಗತ್ತಿನೊಳಗೆ ಇದನ್ನ ನಮ್ಗೆ ಕಂಡದ್ದನ್ನೆಲ್ಲ ಬೇಕು ಅನಿಸ್ತೇವೆ ನಾವು. ಯಾವ ಚಂದ ಕಾಣ್ತೈತೆ ಅದು ಬೇಕಂತ, ನಂದಲ್ಲದ, ಇನ್ನೊಬ್ಬರು ಮುಟ್ಟಬಾರದು ಇದನ್ನ ಅಂತ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ರಂದ್ರೆ ಯಾರ ಕಡೆಯಿಂದನೂ ಅವರು ಕೊಟ್ಟರು ಬ್ಯಾಡಪ್ಪ ನಮಗಂತ, ಹೌದಿಲ್ಲ? ಇವ್ರು ಹುಡುಕಿ ಅದನ್ನ ತುಡುಗು ಮಾಡಕ್ಕೆ ಅಡ್ಡಾಡೋದು, ಅದಕ್ಕೆ ಕಲಿಸಿ ಬಿಡ್ತಾರೆ ತಂದೆ ತಾಯಿಗಳು ಅಂತವ್ರು. ಅವರು ತುಡುಗ ಕಂಪನಿನ, ಅವರು ಹಗಲಿ ತುಡುಗರು ಅವರೆಲ್ಲ. ಅಂಥವ್ರು ಮಾಡಿ ಜೀವನ ಎಲ್ಲ ಬಾದ್ ಮಾಡ್ಕೋತೀರಲ್ಲ ಅಂತ. ಅದನ್ನ ಮಕ್ಕಳಿಗೆ ಕಲಿಸಿದ್ರೆ ಏನು ಸಂಸ್ಕಾರ ಮತ್ತೆ ಎಲ್ಲಿ ಇದೆಲ್ಲಿ ತಿಳಿಬೇಕು? ಏನು ತಾನಲ್ಲದನ್ನ ತಾನಂತ ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತೀನಿ. ಇದಕ್ಕೆ ಅಹಂಕಾರ ಅಂತಾರ. ಅಹಂಕಾರನ ತಾನು ಆತ್ಮನ ಅಹಂಕಾರ ಅನ್ನೋದು ಅನ್ಯೋನ್ಯಾಧ್ಯಾಸ. ಇದಕ್ಕೆ ಹೃದಯ ಗ್ರಂಥಿ ಅಂತಾರ. ನೀ ಏನಿದ್ಯಾ ಅದನ್ನ ಬಿಟ್ಟು ಅಲ್ಲದನ್ನ ನೀನಂತ ತಿಳ್ಕೊಂಡ ವ್ಯವಹಾರ ನಡೆಸಿ. ಅಜ್ಞಾನದೊಳಗೆ ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡು ಕುಂತಿ. ಇದು ಅಹಂಕಾರ ಗಟ್ಟಿ ಆಗ್ಬಿಟ್ಟೈತಿ. ತನಗ ತಾನು ಅನ್ನೋದು ಅಹಂಕಾರ ಅಲ್ಲ, ಈ ಅಲ್ಲದನ್ನ ನಾನು ಅಂತೇನಲ್ಲ, ಇದು ಅಹಂಕಾರ. ಈ ದೇಹ ನಾನು ಅನ್ನೋದು ಅಹಂಕಾರ. ದೇವರ ನಾನು ಅನ್ನೋದು ಅಹಂಕಾರ ಅಲ್ಲ, ದೇಹನ ನಾನದೇನೆ. ಅದನ್ನು ಬಿಡು. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಏನ್ ಇದು ಹಿಡ್ಕೊಂಡು ಕುಂತೆ, ಇದು ನಾನು ನನ್ನದು ಅಂತ ಎಷ್ಟು ಗಟ್ಟಿ ಹಿಡ್ಕೊಂಡು ಕುಂತಿ ನೋಡು. ನೀ ಏನಿದ್ದೆ ಅದನ್ನು ಬಿಟ್ಟು ನೀನ ಅರು ಸ್ವರೂಪ ಯಾವಾಗಲೂ ಇದ್ದು ಇರು ಆನಂದ ಸ್ವರೂಪ ಅನ್ನೋದನ್ನು ಮರ್ತಿಯಲ್ಲೋ ನೀನು. ಏನು ಮರ್ತಿಯಲ್ಲ ಅದನ್ನು ಅರಿಬೇಕಾಗೈತಿ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕಾಗೈತಿ. ಅರ್ಥದ್ದನ್ನ ಮರಿ. ಏನ್ ಈಗೇನು ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಕುಂತೇವಲ್ಲ, ಇದನ್ನು ಮರಿ. ಏನು ಮರ್ತಿಯಲ್ಲ ನೀ ಯಾರು ಅನ್ನೋದನ್ನ, ಅದನ್ನ ನೆನಪಿಗೆ ತಗೊಂಡಿರಕಲಿ. ಅದ ಪ್ರಯತ್ನ ಮಾಡ್ಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಲಾಭ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಏನ್ ನಮ್ಮಂಥವ್ ಹೆಂಗ ಆಗ್ಬೇಕ್ರಿ ಅಂತ ಬಹಳ ದಿನದ ಸವಾಸದಿಂದ ಇದು ಆಗ್ಬಿಟ್ಟೈತಿ. ಈ ದೇಹನ ನಾನು ಅನ್ನೋ ಭಾವ, ಸಂಗತಿ ದೋಷ, ಸಂಘ ದೋಷದಿಂದ ನಮಗೆಲ್ಲ ಉಂಟಾಗೈತಿ. ಇದೆಲ್ಲ ದುಃಖ ಆಗೈತಿ ನಮ್ಗೆ. ಅದಕ್ಕೆ ಒಳ್ಳೆಯವರ ಸಂಘ ಮಾಡಿದ್ರೆ ಹೆಂಗಾಕಿತ್ತು? ಮಹಾತ್ಮರ ಸಂಘ ಮಾಡಿದ್ರೆ ಅಲ್ಲದನ್ನ ನಾನು ಅಂತ ತಿಳ್ಕೊಂಡು ನಾ ಹೆಂಗ್ ದೇವರಾಗೇನೆ. ಅಂತಿ ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರು ಮೊದಲು ನೋಡ್ಕೋ.
ನಿಂದ ನಿನಗೆ ಗೊತ್ತಿಲ್ಲ, ಅದನ್ನು ಗೊತ್ತು ಮಾಡ್ಕೊಳ್ಳೋದನ್ನು ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ. ನೀ ಯಾರದನ್ನು ಮೊದಲು ಎಚ್ಚರಿಕೆ ಮಾಡು, ನಿಜದ ಎಚ್ಚರಿಕೆಯನ್ನು ಮಾಡಿಕೊಡ್ತಾರೆ ಅವರು. ನೀನ ದೇವರಿದ್ದೀಪ, ಅನ್ಯವಾಗಿ ಯಾಕೆ ಹುಡುಕ್ತಿ? ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಸಲು ಏನುಂಟು ಕಾಣಿಸಲು ಬರಿದೆ. ನೀನೇ ಆ ಶ್ರೇಷ್ಠವಾದಂಥ ವಸ್ತು ಅದಿ, ಪರವಸ್ತು ಶ್ರೇಷ್ಠವಾದಂಥ ವಸ್ತುವನ್ನು ನೀನದಿಯೋ. ನಿನಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನೊಳಗೆ ಯಾವುದು ಇಲ್ಲ. ನಿಮ್ಮ ದೇವರು ತಿನ್ರು ಅನ್ನೋದು ಎಲ್ಲ ನೀವು ಕಲ್ಪಿಸಿದ್ವು ಅವು. ನಿನ್ನ ಕಲ್ಪನಾ ದೇವ್ರ ಕೈ ಮುಖಂತ ಎಂದ ನಿನ್ನ ದುಃಖ ಹೋಗ್ಬೇಕು ಹೇಳಿ. ನೀ ಎಲ್ಲ ಕಲ್ಪನಾ ಮಾಡ್ಕೊಂಡು ಕುಂತೀಯ. ಅವನು ಬ್ರಹ್ಮ ಅದಾನ, ಈಶ್ವರ ಅದಾನ, ಯಾಕ್ರಿ ವಿಷ್ಣು ಅದಾನ ಅಂತ ಮಾಡ್ಕೊಂಡು ಕುಂತಿಯಲ್ಲ. ಅವೆಲ್ಲ ನಿನ್ನ ಕಲ್ಪನೆಯ ತೆರೆಗಳು ಅಂತ. ದೇವಿ ಅದಳ, ಶಕ್ತಿ ಅದಳ, ಗಣಪತಿ ಐತೆ, ದ್ಯಾಮವ ಅದಳ, ದುರ್ಗವ ಅದಳ, ಇಲ್ಲದ ಕಲ್ಪನಾ ಮಾಡ್ಕೊಂಡು ಇದ ಸಂಸ್ಕಾರದೊಳಗೆ ಬೆಳೆದಿತ್ತು. ವಿಚಾರ ನಿನ್ನಲ್ಲಿ ಜಾಗೃತ ಆದ, ಬೆಳಕಿಗೆ ಬಂದಾಗ ಇವೆಲ್ಲ ಕತ್ತಲ್ದನ್ನೆಲ್ಲ ಬೆಳಕಿಗೆಲ್ಲ ಇಲ್ಲ. ಜ್ಞಾನದ ಬೆಳಕಿನಲ್ಲಿ ಯಾವ ದೇವರು ದಿನರು ಇಲ್ಲ. ಇಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇರುವುದಿಲ್ಲ. ಎಷ್ಟು ಹೆದರಿ ಅಲ್ಲೋ ಅವಕ್ಕೆಲ್ಲ. ಯಾರಿಗಾರ ಏನಾರು ಹೆದರಿಕಿದ್ರಿ ಈಗ ಹೇಳ್ರಿ ಮತ್ತಂದ್ರ ಅಜ್ಜವ್ರು. ಯಾವ್ದಾರ ದೇವ್ರದ್ದು ಹೆದರಿಕೆ ಕಾಡಾಟ ಇದ್ರಿ ಈಗ ಹೇಳ್ರಿ. ಇದ್ರ ಕರ್ಕೊಂಬ ಇಲ್ಲಿ ನೋಡು. ನಾವು ಏನ್ ಭಯ ಹುಟ್ಟಿಸ್ತಾವು. ಅದ್ರ ನಿನ್ನ ನೋಡಿಬಿಡ್ತೇನೆ, ನಿನ್ನ ನಾಶ ಮಾಡ್ತೇನೆ. ನಿನ್ನ ಹೆದರ್ಸು ದೇವ್ರು ನಾವು, ಭಯ ಹುಟ್ಟಿಸ್ತಾವ. ಬೇಡು ದೇವ್ರು ನಾವು, ಕಾಡು ದೇವ್ರು ನಾವು. ನನಗೆ ಅದನ್ನು ಕೊಡ್ಲಿಲ್ಲ, ಇದನ್ನು ಕೊಡ್ಲಿಲ್ಲ, ಮಗನ ಮದುವೆ ಮಾಡಿದೆ, ನಾನು ದಾದ್ ಮಾಡ್ಲಿಲ್ಲ, ಮೈಯಾಗ ಒಂದು ಪಿಸಾಚವ ಕತ್ಲ ಹಿಡಿಸ್ತಾವ. ಹೌದಿಲ್ಲ? ಮಾಡ್ತೇನೆವ ಅಂತ ಅದನ್ನ ಮಾಡ್ಕೊಂತ ಅಡ್ಡೇ ಆಡ್ತಾವ. ಹೆದರಿ ಭಯ ಹುಟ್ಟಿಸ್ತಾವ. ಏನ್ ಅಂತ ಅದಕ್ಕೆ ಏನ್ ಬೇಕಾದ ಕೊಡ್ತಾವ, ತಡೆಯಲ್ಕ ಹೆದರಿ. ಹೌದಿಲ್ಲ? ನಿಜವನ್ನ ಇಲ್ಲಿ ಸತ್ಸಂಗದೊಳಗೆ ಅದನ್ನ ಲಾಭ ತಗೋಬೇಕು ಅನ್ನೋದು ಇರುವುದಿಲ್ಲ. ಅಂತ ಅದಕ್ಕೆ ತಡೆಯಲ್ಕ ಬಿಚ್ಚಿ ಕೊಡ್ತಾರ. ಎಲ್ಲಿ ರಾಡ್ಸರಿ ರೂಪಾಯಿ ಕಾಡಾಟದಿದ್ದಂತ ಆಡ್ತಾವಂತ. ಅದ್ರ ಹೆಸರಿನ ಮ್ಯಾಗ ಏನ್ ಕಿನಾರ ಮಾಡ್ತಾವಿಲ್ಲ. ಇದನ್ನು ಜಗತ್ತಿಗೆ ಒಳ್ಳೆಯದಾಗೋದು, ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಗೋದು, ಅದ್ರ ಕಡೆ ಲಕ್ಷ ಕೊಡುದು ನಮ್ಗೆ. ಅಲ್ಲಿ ಹೋಗಿ ಕೊಟ್ಟು ಬರ್ತೀವಿ. ಎಷ್ಟು ಹೇಳಿದ್ದೆ ಆಗ್ರಿ, ಇಲ್ಲಿ ಸತ್ಸಂಗದೊಳಗೆ ಇದನ್ನ ಮಾಡ್ಬೇಕು, ಉಪಯೋಗ ಮಾಡ್ಬೇಕು, ಜನರಿಗೆ ಹಿತ ಮಾಡ್ಬೇಕು, ಪರೋಪಕಾರ ಮಾಡ್ಬೇಕು ಅನ್ನೋದು, ಒಳ್ಳೆಯವರಿಗೆ ಕೊಡಬೇಕು. ಎಂಥವ್ರಿಗೆ ದಾನ ಮಾಡಬೇಕು, ಸತ್ಪಾತ್ರದೋಳು ದಾನ ಅಂತ. ನೀ ಮಾಡಿದ ಒಳ್ಳೇದು ಮಾಡ್ಬೇಕವ, ಆದ ಫಲ ನಿನಗೆ ಬರ್ತೈತಿ. ಎಲ್ಲ ನೀನು ಇಸಾಗರಕ್ಕಿ ಅವನಿ ಈನ ಕರ್ಮಗಳನ್ನು ಅವಂಗೆ ದಾನ ಮಾಡಿದೆ ಅಂದ್ರೆ, ದುಷ್ಟರಿಗೆ ಇಂಥವ್ರಿಗೆ ನೀವು ಸಹಾಯ ಮಾಡಿದ್ರೆ ಅದ್ರ ಮಾಡಿದ ಫಲ ನೀನು ಇಸಾಗರಕ್ಕಿ. ಎದಕ್ಕೆ ದಾನ ಮಾಡ್ಬೇಕು ಅನ್ನೋದು ಅರ್ಥ ಮಾಡ್ಬೇಕು. ಪಾತ್ರ ತರಿತು ದಾನ ಮಾಡುವಂತ. ಸತ್ಪಾತ್ರದೋಳು ದಾನಮ್ಮಂತ ಅಂತದನ್ನ ನಾವು ಮಾಡೋದಿಲ್ಲ. ನೀ ಮಾಡಿದ ಫಲ ಅದು ನಿನಗೆ ಉಪಯೋಗ ಆಗ್ಬೇಕು. ಸತ್ಪಾತ್ರದೋಳು ದಾನ ಮಾಡಿದ್ರು ಅದನ್ನು ಮಾಡಕ್ ತಯಾರಿಲ್ಲ ನಾವು. ಎಂತಲ್ಲಿ ಹೋಗಿ ದುಷ್ಟರಿಗೆ, ಯಾಕ್ರಿ ಲಪಡ ಜನ ತಲೆ ಬೋಳ್ಸೋರ್ಗೆ, ಇಂಥವ್ರಿಗೆ ನೀ ಮಾಡ್ತೀವಿ. ಹೌದಿಲ್ಲ? ಅಂಥವ್ರಿಗೆ ಕೊಟ್ಟು ಬರ್ತೀವಿ. ಇವರೆಲ್ಲ ಸುಲಿಗೆ ಮಾಡೋರೆಲ್ಲ ಅವರು. ಈ ಗುಡಿ ಗುಂಡಾರುಗಳೇನು ಮಾಡ್ಕೊಂಡು ಕುಂತೀರಲ್ಲ, ಅವೆಲ್ಲ ಏನು ಮಾಡೋದು? ನಿಜವನ್ನ ನೀನು ನೆನಪಿಗೆ ತಂದು ಕೊಡ್ತಾವ ನಾವು. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ದೇವರು ದಿನರು ಅಂತ ಮಾಡ್ಕೊಂಡು ಕುಂತಿಯಲ್ಲ. ಅವನ್ನೆಲ್ಲ ದುರ್ಗವ್ವ, ದ್ಯಾಮವ್ವ, ಇವನ್ನೆಲ್ಲ ಜಗ್ಗವರು ಅಕ್ಕ ಕೂಡಿಸಿ ಮಾಡ್ತೀಯಲ್ಲ ಜಾತ್ರೆ. ಅದು ಏನು ಲಾಭ ಮಾಡ್ಕೊಂಡು ಹೇಳಿ ನೀನು? ಸಾಕಷ್ಟು ಕೊಡ್ತಾರೆ. ಯಾಕ್ರಿ ತಾಯಿ ಇದು ಅಂತ ಎಲ್ಲವನ್ನ ಇದಕ್ಕೆ ಕೊಟ್ಟು ಹೋಗ್ಯಾಳ. ಅಂಬಾನಿ ಹೆಂಡತಿ 1 ಕೋಟಿ ರೂಪಾಯಿ ಕೊಟ್ಲು ಮೊನ್ನೆ. ಇಲ್ಲೇ ಯಲ್ಲಂಗುಡ್ಕ 1 ಕೋಟಿ. ಅಂಬಾನಿ ಹೆಂಡತಿ 1 ಕೋಟಿ ಕಾಣಿಕೆ ಕೊಟ್ಲಕ್ಕೆ. ಸತ್ಪಾತ್ರದೊಳಗೆ ಕೊಡ್ಬೇಕಂದ್ರೆ ಬುದ್ಧಿ ಬರೋದಿಲ್ಲ. ಯಾಕ್ರಿ ಅದಕ್ಕೆ ಎಂಥ ಫಲ ನಿನಗೆ ಅದನ್ನು ಉಣ್ತಿ. ಯಾರಿಗೆ ಸಹಾಯ ಮಾಡ್ತಿ ಅಂತವ್ರಿಗೆ. ದುಷ್ಟರಿಗೆ ಸಹಾಯ ಮಾಡಿದ್ರೆ ಅವ್ರು ಮಾಡಿದ ಕರ್ಮ ಫಲ ನಿಮಗೂ ಬರ್ತೈತಿ. ಸಜ್ಜನ ಒಳ್ಳೆಯವ್ರಿಗೆ ಮಾಡಿದ್ರೆ ಒಳ್ಳೇದು ಬರ್ತೈತಿ. ಅದಕ್ಕೆ ಪಾತ್ರದ ಅರಿತು ನಾವು ದಾನ ಮಾಡಬೇಕು. ಸರಿ ಕೂಡ ಅವ್ರಿಗೆ ಶಿಕ್ಷಕ ಕೊಟ್ರೆ ಯಾಕ್ರಿ
ಕಾಮ್ಯ ತಪಸ್ಸಿನಿಂದ ಶಾಪಾದಿ ಸಾಮರ್ಥ್ಯ ಬರ್ತದೆ. ನಿಷ್ಕಾಮ ತಪಸ್ಸಿನಿಂದ ಇದು ಜ್ಞಾನೋದಯ ಆಕೈತಿ ನಿನಗೆ. ಏನು ಇದು ಆಗೋಕ್ಕಿಂತ ಪೂರ್ವದಲ್ಲಿ ಅವನ್ನೆಲ್ಲ ಕಾಮ್ಯ ತಪಸ್ಸು ಮಾಡಿರ್ತಾರೆ, ಅವರೆಲ್ಲ ಸಿದ್ಧಿಗಳು ಇಂಥವನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಅದು ಕಾಮ್ಯ ತಪಸ್ಸು. ನಿಷ್ಕಾಮ ತಪಸ್ಸು ಇದನ್ನು ಮಾಡೋದ್ರಿಂದ ಇಲ್ಲಿ ಜ್ಞಾನೋದಯ ಆಕೈತಿ ನಿನಗೆ. ಅವು ಸಿದ್ಧಿಗಳೆಲ್ಲ ಮತ್ತು ನೀನು ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತೈತಿ. ಸಿದ್ಧಿಗೆ ಸಿದ್ಧಿ ಹಾಕಿದಾಗ ಬಿದ್ದಿ ಅಂತ ಮತ್ತು ಅಜ್ಞಾನದೊಳಗೆ ನೀ ಬೀಳ್ಬೇಕಾಗೈತಿ. ಸಿದ್ಧಿಗಳ ಬೆನ್ನು ಹತ್ತಿದೆ ಅಂದ್ರೆ ಪವಾಡಗಳು ಸಿದ್ಧಿಗಳು ಅವರು ಸಿದ್ಧ ಪುರುಷರಾಗಬಹುದು ಹೊರತು ಜ್ಞಾನಿ ಅಲ್ಲ ನಾವು. ಪವಾಡ ಪುರುಷ ಸಿದ್ಧ ಪುರುಷ ಅನ್ಬೋದು ಹೊರತು ಅಜ್ಞಾನಿ ನಾವು. ಅದಕ್ಕೆ ನಿಜಗೂ ಇವರು ಮಡವಾಳಜ್ಜ ಇದನ್ನೆಲ್ಲ ಮಾಡಿ ಬ್ಯಾಡಪ್ಪ ಇನ್ನು ನಿಜಗುಣಿ ಅವ್ರ ಗ್ರಂಥ ನೋಡಿ ತಲೆ ಮ್ಯಾಗ ಇಟ್ಕೊಂಡು ಕುಣದ ಮೊದಲ ನಿನಗೆ ಗೊತ್ತಾಗ್ಲಿಲ್ಲಲ್ಲೋ ನನಗೆ ಇದನ್ನ ಯಾಕೆ ಮಾಡಕ್ಕೆ ಹೋಗಿ ನೀವು ಹುಚ್ಚಾಬಟ್ಟಿ ಇದನ್ನಂತ. ಎಲ್ಲ ಸಿದ್ಧಿಗಳು ಇದ್ರೂ ಸುಧಾ ಅದಕ್ಕೆ ಮಹತ್ವ ಕೊಡಲಿಲ್ಲ, ಅವ್ರ ಹಿಂದಾಗಡೆ ಮಹತ್ವ ಕೊಡಲಿಲ್ಲ. ನಿನ್ನ ದಾದ್ ಮಾಡೋದಿಲ್ಲ ಅಂತ ಹೇಳಿ ಅವ್ನು ಆಗ್ಲಿಂಗಪ್ಪ ಅವ್ನು ಒಂದಾರ ಅವ್ನು ಪ್ರಕಟ ಮಾಡ್ಬೇಕಂತ ಹೇಳಿ ಮಾಡಕ್ಕೆ ಬಂದಿದ್ದ ನಾವು. ಹುಡುಗಿ ಒಂದು ಬಾಯಾಗ ಹೋಗದ ಆ ಕುಡ್ಡ ಮಾಡ್ಯಾನ ನೋಡೋದು ದುಗ್ಸ್ಯಾನಕಿನ ಅವ್ರ ಕಡೆಯಿಂದ ಮುಟ್ಟಿಸ್ರಾಕಿ ಹಚ್ಚರ ಕಾಳನ್ನ. ಎಲ್ಲ ಸಿದ್ಧಿಗಳಿದ್ದು ಖರೆ ಅವ್ರಿಗೆ ಗೊತ್ತಿಲ್ದಂಗಿದ್ರು ಅವ್ರನ್ನ ವ್ಯಕ್ತ ಮಾಡೋದಿದ್ದಿಲ್ಲ. ಅವ್ನು ಕೂಡ ಕುಡ್ಡ ಅವ್ ಮುಟ್ಟಿಸಿದ ಕೂಡಲೇ ಮತ್ತೆ ಯಾಚರ ಆದ್ಲಾಕಿ. ಅವಾಗ ಮಡವಾಳ ಅಜ್ಜ ಅನ್ನಕತ್ರ, ಇಂಥದೈತಿ ಇವ್ರಲ್ಲಿ ಭಾಳ ಚಲೋ ಐತಿಪ್ಪ ಇವ್ರು. ಹೌದಿಲ್ಲ, ಜನರಿಗೆ ಅದು ಕಲ್ಯಾಣ ಆಗಕೈತಿ ಅಂದ್ರೆ ಮುಕ್ಕುರ್ತಾರ. ಹೌದಿಲ್ಲ, ಇಲ್ಲ ಅಂತಂದ್ರೆ ಸನಿಯಕ್ಕೆ ಬರೋದಿಲ್ಲ ಯಾರು. ಅದಕ್ಕೆ ಗೊತ್ತು ಮಾಡಕ್ ಬಂದೇನು ತಗೊಳ್ಳೋ ಮಗನ ಅಂದ್ರಂತವ್ರು ಮಡಿವಾಳ ಅಜ್ಜ ಇವ ನಾಗಲಿಂಗಪ್ಪ. ಅದಕ್ಕೆ ಸಿದ್ಧಿಗಳು ಜನರ ಉಪಯೋಗಕ್ಕಾಗಿ ಅಷ್ಟೇ ತಮ್ಮ ಎಳ್ಳಷ್ಟು ಸ್ವಾರ್ಥ ತನ್ನ ತಾನ ವ್ಯಕ್ತ ಆಗ್ತಿರ್ತಾವು. ಅದ್ರ ಕಡೆ ಗಮನನ ಇರುವುದಿಲ್ಲ. ಅವ್ರು ಜ್ಞಾನ ಮಾಡ್ಕೋಬೇಕನ್ನವ ಸಿದ್ಧಿಗಳ ಕಡೆ ಎಂದೂ ಅವ್ನು ಗಮನ ಕೊಡೋದು. ಒಂದ್ ಹೇಳಕ್ಕೆ ಅದನ್ನ ಮಾಡ್ಬೇಕಂದ್ರೆ ಈ ಜ್ಞಾನ ಎಂದೂ ಆಗುದಿಲ್ಲ ಅವ್ನು. ಆಶಕ್ಕೆ ಬಿದ್ದೆ ಅಂದ್ರೆ ಸಿದ್ಧಿ ಆಶಕ್ಕೆ ಬಿದ್ದೆ ಅಂದ್ರೆ ಅದು ಭಾಳ ಎಚ್ಚರದಿಂದ ಇರಿ ನೀವು ಅಂತಿದ್ರು ಅಜ್ಜ ಅವ್ರು. ಸಿದ್ಧಿಗಳ ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ನೀವು ಮತ್ತೆ ಇದು ದೂರ ಹಾಕಿದ್ರಿಂದ. ಸುಮ್ಮನ ಶಬ್ದ ಜಾಲದಲ್ಲಿ ಬೀಳುವುದರ ಬದಲಾಗಿ ಅನುಭವದ ಕಡೆ ಲಕ್ಷ ಕೊಡು. ಬಹಳಷ್ಟು ಒಂದು ಶಬ್ದ ಬಡಬಡಿಸ್ಕೊಂತ ಕುಡಿದ್ರಾಗ ಏನು ಲಾಭ ಇಲ್ಲ. ಶಬ್ದ ಪಾಂಡಿತ್ಯ ಅದು ಅಹಂಕಾರ ಬರ್ತದೆ ನಿನಗೆ. ಪಾಂಡಿತ್ಯ ಅಹಂಕಾರದ ಪುತ್ಥಳಿ ಅಂತ. ಅದು ಹೋಗ್ಲಿ, ಅವೆಲ್ಲ ಭಾಷಣಗಳು ತೊಲಗಲಿ, ಲೇಖನಗಳು ಅಳೆಯಲಿ, ಕೀರ್ತಿ ಕಾಮನೆ ನಾಶವಾಗಲಿ. ಹೌದಿಲ್ಲ, ಇದು ಅಹಂಕಾರದ ಪುತ್ಥಳಿ ಅಂದ್ರೆ ಪಾಂಡಿತ್ಯ, ಶಬ್ದ ಪಾಂಡಿತ್ಯ. ಅದನ್ನ ತಗೊಂಡು ಏನ್ ಮಾಡವಂತ. ಹೇಳುವುದು ಕೇಳುವುದು ಭಾಷಣ ಕಲೆ ಅದು ಒಂದು. ಅದು ಹೋಗ್ಲಿ, ಅದು ನಮ್ಮನ್ನು ಜನ್ಮ ಜನ್ಮಾಂತರ ವಾಸನ ತಿರುಗ್ಲಿಕ್ಕೆ. ಶಾಸ್ತ್ರ ವಾಸನ ಮತ್ತೆ ಹೇಳ್ಕೊಂತ ಹೋಗುದ ನೀನು. ಯಾವ ವಾಸನ ನೋಡಿವ, ಶಾಸ್ತ್ರ ವಾಸನ, ಲೋಕ ವಾಸನ, ದೇಹ ವಾಸನೆಗಳು. ಲೋಕದಾಗ ನಾನು ಪ್ರಸಿದ್ಧಿ ಹೊಂದಬೇಕನ್ನೋ ವಾಸನೆಗಳು, ಶರೀರದ ವಾಸನ. ಇದನ್ನ ಗಟ್ಟಿ ಹಿಡ್ಕೋಬೇಕಪ್ಪ, ಇದನ್ನ ಇನ್ನ ಗಟ್ಟಿಮುಟ್ಟು ಮಾಡ್ಕೋಬೇಕನ್ನೋದು. ಬರೀ ಅದನ್ನ ಮಾಡೋದು. ಎಷ್ಟು ದಿನ ಇಟ್ಕೊಳವ ಇದನ್ನ? ಇದ್ರ ಕೆಲಸ ತಗೊಳ್ಳಲಿ ಏನ್ ಮಾಡವ ಇದನ್ನ? ಬರೀ ಇದ್ರ ಮೆಹರ್ಬಾನಿಕೆ ಮಾಡ್ಕೊಂತ ಕುಂತ್ರ, ಕತ್ತಿ ಮಸ್ಕೊಂತ ಕುಂತ್ರ ಕಷ್ಟ ಮಾಡ್ಕೋದು ಯಾವಾಗ ನೀನು? ಬರೀ ಶರೀರ ಮೆಹರ್ಬಾನಿಕೆನ ಮಾಡ್ಕೊಂತ ಕುಂತಿ. ಇದನ್ನ ತಿದ್ದುಡು, ಇದನ್ನ ಮಾಡೋದು ಮಾಡಿ ಇದರಿಂದ ಕೆಲಸ ತಗೋದು ಯಾವಾಗ ನೀನು? ಬರೀ ಹಂಗ ಪ್ರಾಣಾಯಾಮ ಮಾಡೋದು, ಆಸನ ಹಾಕೋದು, ಕಮ್ ಅಂತ ತಿನ್ನೋದು. ಯಾಕ್ರಿ ಇಷ್ಟ ಮಾಡಿದ್ರೆ ನಿನ್ನ ಜೀವನ ಎದಕ್ಕೆ ಬಂತು? ಇದು ಲಾಭ ಮಾಡ್ಕೋಬೇಕಿಲ್ಲ. ಎಲ್ಲ ಕೈ ಬಿಟ್ಟು ಇರುವಿನ ಕಡೆ ಲಕ್ಷ ಕೊಡ್ಬೇಕು. ಆ ಉತ್ಕಟ ಇಚ್ಛಾ ಇತ್ತಂದ್ರೆ ಎದ್ರ ಕಡೆನೂ ಲಕ್ಷ ಕೊಡಕ್ಕೆ ಹೋಗುದು. ನಿಜವನ್ನ ತಿಳ್ಕೊಬೇಕನ್ನೋದು ಉತ್ಕಟ ಇಚ್ಛಾ. ಅದಕ್ಕೆ ಮುಮುಕ್ಷತ್ವ ಅಂತಾರ. ಮುಮುಕ್ಷು ಆದವ ಇದ್ರ ಕಡೆನೂ ಲಕ್ಷ ಕೊಡೋದು. ಯಾಕೆ? ಅವು ಬಳಲಿಕೆನ ಮತ್ತು ಅವು. ಅದಕ್ಕೆ ನಿಜದ ಕಡೆ ಲಕ್ಷ ಕೊಡ್ತಾನ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯಗೊಡುವ ಆತ್ಮ ನಿಜ ನಿಷ್ಠರಾಗಿರುವಂತ ಅವ ಮುಮುಕ್ಷು. ಯಾವಾಗಲೂ ನಿಜವನ್ನ ತಿಳ್ಕೊಬೇಕನ್ನುವಂತಹ ಪ್ರಯತ್ನ ಮಾಡ್ತಿರ್ತಾನೆ. ಈ ಹೊರಗಿನ ಇವನ್ನೆಲ್ಲ ಕರ್ಮಗಳನ್ನು ಮಾಡ್ಕೊಂತ ವೇಳೆ ಯಾಕೆ ಕಳಿತೀವಿ ಅವನಂತ? ಪ್ರಾಣನ ನೀನಲ್ಲ ಅಂದೇನು ಪ್ರಾಣಾಯಾಮ ಮಾಡ್ಕೊಂತ ಕುಂತ ಏನ್ ಮಾಡವ ಅಂತಿದ್ರು ಅಜ್ಜ ಅವ್ರು. ಬರೀ ಅವನ ಬಾಹ್ಯ ಸಾಧನಗಳೆಲ್ಲ ಆಸನ ಪ್ರಾಣಾಯಾಮ ಅವನು ಮಾಡ್ಕೊಂತ ಕೂತಿ ಅಂದ್ರೆ ನಿನಗೆ ಆಂತರಿಕ ಸಾಧನ ಮಾಡೋದು ಯಾವಾಗ? ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಯನ್ನು ಹೊಂದುವುದು ಯಾವಾಗ ನೀನು? ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಉಪಯೋಗ ಬರೋದಿಲ್ಲ. ಇವ
ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇದನ್ನು ಹೊಂದುವಂಥ ಪ್ರಯತ್ನ. ಆಂತರಿಕ ಅಭ್ಯಾಸ ಮಾಡಕ್ಕೆ ಕಲಿ. ಹೊರಗೆ ಏನಾರ ಮಾಡೋದು ಕೆಲಸ ಇಲ್ಲ ನಮ್ದು. ಏನ್ ಈ ಶರೀರ ಹಿಡ್ಕೊಂಡು ಅನೇಕ ಕರ್ಮಗಳನ್ನು ಮಾಡಿ ಅದನ್ನು ಮಾಡ್ಕೊಂತ ಸಿದ್ಧಿಗಳನ್ನು ಮಾಡಿ ಪವಾಡಗಳನ್ನು ಮಾಡ್ಕೊತ ಕೂತರೆ ಸ್ವರೂಪದ ಪ್ರಾಪ್ತಿ ಎಂದೂ ಆಗುದಿಲ್ಲ. ಕಾಮ್ಯ ಸಿದ್ಧಿಗಳನ್ನು ಪಡೆಯುವುದರಿಂದ ಅಹಂಕಾರ ಬಂದ್ಬಿಡ್ತದೆ. ನನ್ನಂಗ ಯಾವುದಾನ ಸಿದ್ಧಿ ಮಾಡವ ಯಾವದಾನ, ನಾಳೆ ಪಿಶಾಚಾಗಿ ತಿರುಗು ಪಾಳೆ ಬರ್ತದೆ ನಿನಗೆ. ಅಹಂಕಾರ ಬಂತಂದ್ರೆ ಅಲ್ಲಂ ಪ್ರಭುಗಳಿದ್ದಾಗ ಒಬ್ಬ ಅಹಂಕಾರ ಬಂದು ಸಿದ್ಧಿ ಮಾಡವ, ವಜ್ರಕಾಯ ಸಿದ್ಧಿ ಅವ ಕಲ್ತಿದ್ದಂತ. ಕತ್ತಿಲೆ ಹೊಡೆದ್ರೆ ಕತ್ತಿ ಮುರಿದು ಹೋಗ್ಬೇಕು ಶರೀರಕ್ಕೆ. ಕತ್ತಿಗಳು ಹಂಗ ಅವನು ಸಿದ್ಧಿ ವಜ್ರಕಾಯ ಸಿದ್ಧಿ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅವ್ರ ಮುಂದೆ ಹಿಂಗಾಗಿ ಅಂತ ಅಲ್ಲಂ ಪ್ರಭುಗಳ ಮುಂದೆ ಒಂದಿನ ಹಂಗಾರೆ ಹೋಗು ಅಂತೇಳಿ ನೋಡ್ಬೇಕಂತ ಇವರು ಹೋದ್ರಂತ. ಅವಾಗ ಅದನ್ನು ನೋಡಿದ್ರಂತ ಅವ್ರು. ಇವ್ರ ಕೈಯಾಗ ಒಂದು ಕತ್ತಿ ಹೊಡಿರಿ ಅಂದಂತ. ಹೊಡೆದ್ರೆ ಕತ್ತಿ ಮುರಿದು ಹೋತೆ ಅಂತ ನಗಾಕತ್ತಂತ ಅಹಂಕಾರ ಬಂದೈತಿ ಮಗ. ಅವಾಗ ಇನ್ನೊಂದು ಕತ್ತಿ ತಗೋ ಅಂದ್ರಂತ. ಇದನ್ನ ನನ್ನ ಶರೀರ ಹೊಡಿ ಅಂದ್ರಂತ ಅವ್ರು ಅಲ್ಲಂ ಪ್ರಭುಗಳು. ನಿಮಗೆ ಬುದ್ಧಿ ಕಲಿಸ್ಬೇಕಂತ. ಅವ್ನು ನಗಾಕತ್ತಂದು ಒಂದ ಕಡ್ತಕ್ಕ ತುಂಡಾಕೈತಿದ್ ಹರ್ತದ ಕೈತಿದ್ವು ಅಂತ. ಹೊಡಿ ಧೈರ್ಯ ಐತಿಲ್ಲೋ ನಿನಗಂತ. ಹೊಡೆದ್ರೆ ಗಾಳ್ಯಾಗ ಹೊಡೆದಂಗ ಆಕೈತಿ ಅಂತ. ನನ್ನ ಕೈ ಹೆಚ್ಚಿಂದ ಪಾಯ್ದ ಅಂದ. ಹೌದಿಲ್ಲ? ಎಷ್ಟು ಹೊಡೆದ್ರು ಹೆಂಗ ಶರೀರ ಐತಿ ಹಂಗ ಕೈತಿ ಪಾರಾಗಿ ಹೋಗುದು. ಏನ್ ನನಗಿಂತ ಹೆಚ್ಚಿಂದಿದಂತ ನಾವು ಇದನ್ನ ಮಾಡ್ಕೊಂತ ಕುಂತ ಎದಕ್ಕೆ ಬಂದೇನೋ ಗೊತ್ತಾಗ. ಇದನ್ನ ಮಾಡಿರಿ ಏನ್ ಮಾಡೋದು. ಬಹಳಷ್ಟು ಮಂದಿ ಹೊಗಳ್ತಾರ ಮಾಡಿ ನಿನ್ನ ಉಪಯೋಗ ಏನು, ನೀ ಅಲ್ಲದನ್ನ ಏನಂತ ಹಿಡ್ಕೊಂಡು ಕುಂತ. ಅಲ್ಲದ ನಿನ್ನ ಕೆಲಸ, ನಿನ್ನ ಜ್ಞಾನ ಮಾಡ್ಕೊ. ಅವಾಗ ಮಾರ್ಗದರ್ಶನ ಮಾಡಿದಾಗ ಅವ ಕೈ ಬಿಟ್ಟಾನ ಅದನ್ನೆಲ್ಲ. ಅಲ್ಲಂ ಪ್ರಭುಗಳೆಲ್ಲ ಮಾರ್ಗದರ್ಶನ ಮಾಡ್ಯಾರ. ಏನ್ ಅದಕ್ಕೆ ಮಹಾತ್ಮರ ಅಂತದ ಕಡೆ ಲಕ್ ಕೊಡಕ್ ಹೋಗ್ಬೇಡ್ರಿ ಅಂತ. ಏನ್ ಇಂಥ ಕೀಳು ಮಟ್ಟಕ್ಕೆ ಎಂದೂ ರಾಮ ಇಳಿಯಲಾರಂತ ರಾಮತೀರ್ಥರವರು ಹೇಳ್ಯಾರ. ಸಿದ್ಧಿಗಳನ್ನು ಮಾಡೋದು, ಜನರಿಗೆ ಮನೋರಂಜನೆ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಅವನ್ನೆಲ್ಲ ಮಾಡ್ಕೊಂತ ಮತ್ತೆ ವಾಸನ ಕಟ್ಕೊಂತ ಜನ್ಮ ಅಂತ ತಿರುಗಬೇಕಾಗತ್ತೆ. ಏನ್ ತನ್ನಲ್ಲಿ ತಾನು ಪೂರ್ಣ ನೆಲೆಯಾಗಿ ನಿಲ್ಲುವವರೆಗೂ ಪೂರ್ಣ ತೃಪ್ತಿ ಇಲ್ಲೇ ಇಲ್ಲ. ಅದು ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೋದು. ನೀನು ಇಹಪರ ವಿದ್ಯೆಗಳಿಂದ ಶಾಶ್ವತ ಸುಖ ಸಿಗಲಾರ್ದು. ಹೌದು, ಯಾವ ವಿದ್ಯೆ ಕಲಿತರೇನು? 14 ವಿದ್ಯೆಗಳು 64 ಕಲೆಗಳಲ್ಲಿ ನೀ ಪಾರಂಗತ ಆಗೇನದ ಸುಧಾ. ನಿಂದ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಎಲ್ಲಿ ಸಿಗ್ಬೇಕು? ಹಿಂಗದೆ ಅನಿಮಾದಿ ಸಿದ್ಧಿಗಳನ್ನೇ ಪೊಂದಿ ಪೇರ್ಮೆ ಲೋಕ ಡಂಗುರ ಮೆಣಸಿ ಇರದಯ್ಯ ಸುಖ ಇರದು ಅಂತ ತನ್ನ ಬಗೆ ನಾರಾಯಿದ್ರೆ. ನಾನು ಯಾರಿದ್ದೀನೋ ತಿಳ್ಕೊಳ್ಳಿಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಿ ಉಪಯೋಗಿನಂತ. ಎಲ್ಲ ಸಿದ್ಧಿಗಳನ್ನು ಪಡೆದು ಪ್ರಾಪ್ತ ಮಾಡ್ಕೊಂಡು ಅದು ಉಪಯೋಗ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಬಿಡದು. ಯಾವ ಇದ್ರ ಕಡೆನೂ ಮನಸ್ಸು ಹಾಕಕ್ಕೆ ಹೋಗ್ಬಾರ್ದು. ಇದು ಕುಂಠಿತ ಆಕೈತಿ. ನೀನು ಏನ್ ಮಾಡ್ಕೋಬೇಕು ಅನ್ನೋದೆಲ್ಲ ಸ್ಥಗಿತ ಆಕೈತಿ. ಸಿದ್ಧಿಗಳ ಕಡೆ ಲಕ್ ಕೊಟ್ಟೆ ಅಂದ್ರೆ ನೀ ಏನ್ ಮಾಡ್ಕೋಬೇಕು ಅನ್ನೋದೆಲ್ಲ ಹೋಗ್ಬಿಡ್ತದೆ. ಎಳೆ ಎಲ್ಲ ಅದ್ರಾಗ ಹೋತೆ ಅಂದ್ರೆ ಎಲ್ಲಾರು ಊರಿಗೆ ಹೊಂಟಿರ್ತಿ. ಅವಾಗ ಅದನ್ನ ಆಟ ನೋಡ್ಕೊಂತ ಡಾಂಬರಾಟ ಹಾವುಗಾರಾಟ ನೋಡ್ಕೊಂತ ಕುಂತಿ ಅಂದ್ರೆ ಬಸ್ ಹೋಗ್ಬಿಡ್ತೈತಿ. ಹೌದಿಲ್ಲ? ಕಳ್ಕೊಂಡ್ಬಿಡ್ತಿ ಇದನ್ನ. ಅದ್ರಾಗ ನೀನು ಆವಿಷ್ಯ ಎಲ್ಲ ಹೋತಂದ್ರೆ ಏನ್ ಮಾಡವ? ಉಪಯೋಗ ಏನಂತ? ಅವ ಎರಿತಾತ ಅಂತ ಹೇಳ್ತಾರಲ್ಲ, ಅವ ಹಿಂಗ್ ಮಾಡಿನಪ್ಪ ಎಲ್ಲ ಪ್ರಾಣಾಯಾಮ ಮಾಡಿದ್ರಾಗ ಅವ ಎಲ್ಲ ಕುಂತ ಇದನ್ನ ಮಾಡ್ಕೊಂಡ್ರು ಸುಧಾ ಅದು ಹೋಗ್ಲಿಲ್ಲ ಅಂತ ಅವನ ಮೈಯಾಗ ಕಂಬಾರ್ ಮಾಸ್ತರ್ ಮೈಯಾಗ ಅದು ಬಂದಿತ್ತದಲ್ಲ. ಅವ್ರ ಮನ್ಯಾಗ ಹುಟ್ಟಿ ಅದ ಅವದಾನ್ ನೋಡವ. ಅವನ ಎರಿತಾತ ಅಜ್ಜಾರಿದ್ದ ಬಂದು ಎಲ್ಲ ವ್ಯಕ್ತ ಮಾಡ್ತದ. ಹಿಂಗಾಗಿತ್ತು ನಾವು ಸಿದ್ಧಿಗಳನ್ನು ಮಾಡಿದ್ನಿ ಏರಿತಾತ ಅಂತೇಳಿ. ಹಿಂಗ ಯಾವ ಊರನ್ನು ನೋಡಿ ಗೊತ್ತಿಲ್ಲ ನಂಗ. ಎರಿತಾತ ಅಂತ ಅವ ಬಂದು ಸಿದ್ಧಿಗಳನ್ನು ಮಾಡಿ ಮೆರೆದಿದ್ದ. ಅಜ್ಜವ್ರಿದ್ರಾಗ ನಾ ಹಿಂಗ್ ಮಾಡೀನಿ. ನನಗಿನ್ನೂ ಮುಕ್ತಿ ಆಗಿಲ್ಲ ಅಂತ. ಹಂಗಾರೆ ಇಂಥ ಇದು ಅಭ್ಯಾಸದಾಗ ತೊಡಗು ಅಂತೇಳಿ ಅಲ್ಲಿ ಅನುಕೂಲ ಆದಂಥ ಅಲ್ಲ ಶರೀರ ಅಲ್ಲಿ ಕಂಬಾರ್ ಮಾಸ್ತರ್ ಇಲ್ಲಿ ಇದ್ರ ಹತ್ರ ಐತಿ ನೋಡಿ. ಇಲ್ಲಿ ಸೂರ್ಯಬನಕ್ಕೆ ಹೋಗುವ ಅಲ್ಲಿ ರಾಮದುರ್ಗ ಘಾಟ್ನದಲ್ಲಿ
ಕಲ್ಲೂರು ಮುಳ್ಳೂರು ಅಲ್ಲಿ ಕಮ್ಮರ್ ಮಸ್ತರ್ ಅಂತ ಅಜ್ಜವ್ರ ಅಂತ ಗೊತ್ತಿತ್ತು ಅಂಥವ್ರು ಅವ್ರ ಮನ್ಯಾಗ ಹುಟ್ಟ್ಯಾನು ಏರಿ ತಾತ. ಏನ್ ಅದು ಸಿದ್ಧಿಗಳನ್ನ ಮಾಡ್ಕೊಂತ ಈ ಜ್ಞಾನ ಸಂಸ್ಕಾರ ಬೇಕಲ್ರಿ, ಅದನ್ನ ಮಾಡ್ಕೊಂತ ಹೋಗಿ ಜನ್ಮ ಜನ್ಮಾಂತರ ತಿರುಗು ಪಳೆ ಬರ್ತದೆ. ಏನ್ ಎದ್ರೊಳಗೆ ಲಾಭ ಅದ ಅನ್ನೋದನ್ನು ವಿವೇಕಪೂರ್ವಕವಾಗಿ ವಿಚಾರ ಮಾಡ್ಬೇಕ್ರಿ. ವಿವೇಕದ ಸನ್ನೆ ಬೆರೆಸಿ ನೋಡು ಅಂದಾರ. ತನ್ನನ್ನು ಬಿಟ್ಟುಕೊಟ್ಟು ಏನಕ್ಕೇನಾರ ಮಾಡ್ಕೋತ ಕೂತೆ ಅಂದ್ರೆ ತನ್ನ ನಿಜವನ್ನು ತಿಳ್ಕೊಳ್ಳೋದು ಬಿಟ್ಟು ಎಲ್ಲ ವ್ಯರ್ಥ. ನೀನು ಏನ್ ಜಗತ್ನಾಗ ಏನಾರ ಆಗ್ಬೇಕನ್ನೋದೆಲ್ಲ ಅವಿವೇಕಿಗಳ ಕೆಲಸ. ಆಗಿದ್ದು ಏನು ಉಳ್ದೈತಿ ನೋಡ್ರಿ, ನಾ ರಾಜ ಆಗ್ಬೇಕು ಮಂತ್ರಿ ಆಗ್ಬೇಕು ಅನ್ನೋದೆಲ್ಲ ಅವಿವೇಕದೊಳಗಿಂದ. ಏನ್ ಈ ತೋರಿಕೆ ಒಳಗೆ ಏನಾದರೂ ಎಲ್ಲ ವ್ಯರ್ಥ. ನೀನು ಇದ್ರ ಸಂಬಂಧ ಶೋಕಮೋಹ ಮಾಡ್ತೀಯ ನಿಂದ ನಿನಗಿನ್ನ ತಿಳಿದಿಲ್ಲ. ನೀನು ವಿವೇಕ ಉದಯ ಆಗಿಲ್ಲ ಅಂತ. ನೀನು ತಿಳಿದವಂಗ ಶಾನೆ ಆದವಂಗ ಇದ್ರ ಬಗ್ಗೆ ಶೋಕಮೋಹ ಉಂಟಾಗುದಿಲ್ಲ. ಅವಂಗ ಇದ್ರ ಇಚ್ಛಾನೂ ಆಗುದಿಲ್ಲ. ಇದು ವ್ಯಾಮೋಹ ಏನದ ನೋಡ್ರಿ, ಮಾಯಾ ಮೋಹ ವಿಚಾರ ಮಾಡ್ಲಿಕ್ಕೆ ಆಸ್ಪದ ಕೊಡುದಿಲ್ಲ. ಅಂಥದ್ದನ್ನ ಇಂಥ ಸತ್ಸಂಗದೊಳಗೆ ತೊಡಗಿ ವಿವೇಕನಲ್ಲಿ ಜಾಗೃತ ಮಾಡ್ಕೊಂಡೆ ಅಂದ್ರೆ ಅದ್ರ ಇಚ್ಛಾನ ನಿನಗಾಗುದಿಲ್ಲ. ಎಲ್ಲ ತೋರಿಡುವುದಿಲ್ಲ. ಅಸದ್ ವಸ್ತು ಅದು ಸದ್ವಸ್ತುವಾಗಿ ಉಳಿದಿಲ್ಲ. ಅದು ಅಸದ್ವಸ್ತು ಇದ್ದದ್ದು ಸದ್ರೂಪವಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಸದ್ರೂಪ ಇದ್ದದ್ದು ಅಸದ್ರೂಪವಾಗಿ ಉಳಿದಿಲ್ಲ. ಅದು ತೋರಿಕೆಗೆ ಎಂದೂ ಉಳಿಗಾಲಿಲ್ಲ, ಇರುವಿಕೆಗೆ ಎಂದೂ ಬಾಧೆ ಇಲ್ಲ. ಇದರ ಮರ್ಮವನ್ನ ತಿಳಿದವಾಗ ದುಃಖ ಇಲ್ಲ. ನೀ ಏನೂ ಆಗಾವಲ್ಲೋ, ಏನಾರ ಆಗೋದು ನೀ ಅಲ್ಲದ್ರೊಳಗಾಗೈತಿ, ಶರೀರದೊಳಗೆ ಮನಸ್ಸಿನೊಳಗೆ ಆಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ. ಇದನ್ನು ಖಾತ್ರಿ ಮಾಡ್ಕೊ. ನೀ ಆಗಾವಲ್ಲ ಹೋಗಾವಲ್ಲ, ಯಾವಾಗಲೂ ಇದ್ದಕ್ಕಿದ್ದಂಗೆ ಇರಾವ್. ನೀನು ಇರುವಿಕೆ, ನೀನು ತೋರಿಕೆ ನೀನಲ್ಲ. ಏನ್ ಇದು ನಾನು ಬಿಟ್ಟೇವಿ, ಏನಿದ್ದನ್ನು ಬಿಟ್ಟೇವಿ, ಇದ್ದ ವಸ್ತು ನಾನು ಅನ್ನೋದು ಬಿಟ್ಟೇವಿ, ಇಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತೀವಿ. ಇಲ್ಲದನ್ನ ತಲೆ ತಗೊಂಡಿಪ್ಪ ಅಂತಿರ್ತಾರೆ ನೋಡೋಡು. ಅಂದಾಗ ನಿನಗೆ ಸಮಾಧಾನ. ಇಲ್ಲದನ್ನೆಲ್ಲ ಕೈ ಬಿಟ್ಟು ಇದ್ದ ವಸ್ತುವಿನ ಕಡೆ ಲಕ್ ಕೊಡು, ಅದಾಗ ನಿನಗೆ ನೆಮ್ಮದಿ ಐತೆ. ಯಾವಾಗಲೂ ರೆಡಿ ಇದ್ದದ್ದೈತೆ. ಅದು ಸಿದ್ಧವಾಗಿರ್ತಕ್ಕಂಥ ವಸ್ತು ನೀನದಿ. ಅದನ್ನ ಅನುಭವ ತಗೋ. ಮಹಾತ್ಮರೆಲ್ಲ ಅದನ್ನ ನೆನಪಿ ತಂದುಕೊಟ್ಟಾರ. ಅದೇ ಪ್ರಯತ್ನದೊಳಗೆ ತೊಡಬೇಕು ನಾವು. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರು ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕು. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಬೇಕು. ವಸ್ತು ಸ್ವರೂಪ ಅವಧಾರಣಂ ವಿದ್ಯಾ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ ಆದ್ರ ತಿಳುವಳಿಕೆ ಮಾಡ್ಕೋದಕ್ಕೆ ವಿದ್ಯಾ ಅಂತಾರೆ. ಉಳ್ಕಿದ ವಿದ್ಯೆಗಳು ಇದ್ದಕ್ಕಿದ್ದಂಗೆ ಇರುದಿಲ್ಲ. ಅವು ನಾಶ ಆಗಿ ಹೋಕ್ಕವು, ವಿಕಾರ ಆಗಿ ಹೋಕ್ಕವು. ಅದನ್ನ ಕಲ್ತಾಗ ನಿನಗೆ ನೆಮ್ಮದಿ ನೋಡು. ನಿನ್ನ ನಿಜದ ಕಡೆ ಎಲ್ಲ ಕೊಟ್ಟಾಗ ಅದು ಇದ್ದಕ್ಕಿದ್ದಂಗೆ ಐತಿ. ಅದು ಸುಖರೂಪವಾದದ್ದು. ತೋರಿಕೆ ಒಳಗೆ ನಿನ್ನ ಹಿರೇತನ ಕೆರೆತನ ಏನೂ ಇಲ್ಲ. ಅದಕ್ಕೆ ಅದ್ರ ಕಡೆ ಉದಾಸೀನ ಆಗ. ಅದು ವಿಕಾರ ಆಗುವಂತ ಅದ್ರ ಬೆನ್ನು ಹತ್ತಿರ ನೆಮ್ಮದಿ ಎಂದು ಸಿಗ್ಬೇಕು. ನಿಮ್ಗೆ ವಿಕಾರ ಆಗದೆ ಇದ್ದದ್ದು ಏನದ ನೋಡಿ, ಅದ್ರ ಕಡೆ ಲಕ್ ಕೊಡು. ಅವಿಕಾರಿಯಾದಂಥ ಇರು ಅದು ಯಾವಾಗಲೂ ಐತೆ. ಅದ್ರ ಬಗ್ಗೆ ನಮ್ಗೆ ಅಜ್ಞಾನ ಅದ ನಾನು ತಿಳುವಳಿಕೆ ನಮಗಾಗುವಂತ. ನಾವು ಈ ವಿಕಾರ ಆಗುದ ನಾನು ನನ್ನದು ಅಂತ ಇದ್ರ ಬೆನ್ನು ಹತ್ತಿ ಇದು ಒಂದಿಲ್ಲ ಒಂದಿದು ವಿಕಾರ ಆಗುದು, ರೋಗಾದಿಗಳು ಇರುವು ನಾವು ಶರೀರದಾಗ. ಇದ ನಾನು ಅಂತ ತಿಳ್ಕೊಂಡು ಕುಂತೀನಿ. ಇದ್ರ ಶರೀರದಾಗ ರೋಗ ಇಲ್ದಂಗೆ ಮಾಡಕ್ ಬರ್ತೈತೇನೆ? ಇದನ್ನ ಎಲ್ಲಾ ಶರೀರದೊಳಗೂ ಒಂದಿಲ್ಲ ಒಂದು ರೋಗ ಬ್ಯಾನಿ ತೋಟ ಇದೆ. ಎಲ್ಲಿ ತನಕ ಶರೀರ ಅದ ಅಲ್ಲಿ ತನಕ ಸಂಕಟ ಕೊಡುದನ ನಮ್ಗೆ. ಈ ಸಂಕಟ ತಪ್ಪಿಸ್ಕೊಂಡು ಆರಾಮ್ ಇರ್ಬೇಕನ್ನೋಂಗಿದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಏನೆಲ್ಲ ಈ ಶರೀರದ ಸಿಂಧನ ಇದು ಇಟ್ಕೊಂಡಿದ್ದು ಸುಖ ಹೊಂದ್ಬೇಕಂತ ಪ್ರಯತ್ನ ನಡೆಸಿ ಇದು ಏನು ಸುಖ ಕೊಟ್ಟೈತಿ ನಿನಗೆ? ತಿಳಿದವ ಶಾನೆ ಆದವ ಈ ಶರೀರದ ಬಗ್ಗೆ ಚಿಂತೆ ಮಾಡಕ್ ಹೋಗೋದಿಲ್ಲ. ನಾವು ಏನ್ ಶರೀರ ಇಲ್ಲೂಲೇ ನಮಗೆ ಆರಾಮ್ ಇರಾಕ್ ಬರ್ತೈತಿ ಅನ್ನೋದು ನಾವು ತಿಳ್ಕೊಂಡಿರ್ತಾನೆ. ಏನ್ ಶರೀರ ಸಂಬಂಧ ಯಾವಾಗ ತಪ್ಪಿರ್ತೈತಿ ಅವಾಗ ನೀ ಆರಾಮನದಿ. ನಿದ್ದೆ ಎತ್ತಾಗಿ ಶರೀರ ಸಂಬಂಧ ಇಲ್ಲ, ಅವಾಗ ಸಂಕಟ ಐತಿವೇನು ಆರಾಮ ಐತಿ ನೋಡ್ಕೊ. ಎಚ್ಚರ ಆದ ಕೂಡಲೇ ಸಂಬಂಧ ಹಚ್ಕೊಂಡು ಒದ್ದಾಡಕೈತಿ. ಕೈಯಾಗ ಬೆಂಕಿ ಹಿಡ್ದಂಗೆ ಈ ಮನಸ್ಸಿನಾಗ ಈ ಶರೀರ ಹಿಡ್ಕೊಂಡು ಕುಂತಾನ. ನೆಮ್ಮದಿ ಎಂದು ಸಿಗ್ಬೇಕು ಹೇಳಿ ನೀವು. ಬಿಡದನ ದೇಹದ ಭಾವನೆಯನ್ನು ಕೈ ಬಿಡೋದು. ದೇಹ ಭಾವನೆಯನ್ನು ಬಿಡೋದು ಅಂದ್ರೆ ಉರ್ಲಾಕೊಂಡು ಸಾಯುವುದಲ್ಲ. ಇದು ನಾನು ಅನ್ನೋ ತಪ್ಪು ತಿಳುವಳಿಕೆಯನ್ನು ಕಳ್ಕೋ.
ಅಂದಾಗ ನಿನಗೆ ನೆಮ್ಮದಿ ಇರ್ತೈತಿ. ಎದರ ಸಂಬಂಧ ಶೋಕ ಮಾಡಬೇಕು, ಎದರ ಸಂಬಂಧ ಮಾಡಬಾರ್ದು ಅನ್ನೋದು ಹೊಳೆವಲ್ಲ ನಮಗೆ. ಬಲ್ಲವರು ಈ ಶರೀರ ಸಂಬಂಧ ಶೋಕ ಮೋಹಾದಿಗಳನ್ನು ಮಾಡುವುದಿಲ್ಲ. ಇದು ವಿಕಾರ ಆಗೋದು ದಿನಸದಾಗಿಂತ ತಯಾರು ವಿಕಾರ ಹಾಕೊಂತ ಹೋಗುದು. ವಿಕಾರ ಆಗದಂಗೆ ಇಟ್ಕೊಳಕ್ ಬರ್ತೈತೇನ ಇದನ್ನ? ನೀ ಎಷ್ಟೇ ಪ್ರಯತ್ನ ಮಾಡಿದ್ರು ವಿಕಾರ ಆಗಿ ಇದನ್ನ ನಾಶ ಆಗಿ ಹೋಗುದಂತ ಗ್ಯಾರಂಟಿನ. ಅದಕ್ಕೆ ಇದನ್ನು ಬಿಡಿದನು. ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನಿ ಮನುಜ ಅಂತ. ದೇಹದ ಮೇಗಿನ ಅಭಿಮಾನ ಕೈ ಬಿಡದು. ಏನ್ ಇದು ನಾನು ನನ್ನದು ಅಂತ ಎಷ್ಟು ದಿನ ಹಿಡ್ಕೊಂಡು ನಾವು ನೀನು ಹೇಳ್ದಂಗೆ ಹೋಗ್ತೈತಿ. ಅದು ಹೇಳೋಲ್ಲೇ ಕೇಳೋಲ್ಲೇ ಕೈ ಕೊಟ್ಟು ಹೋಗ್ತೈತಿ. ಯಾವ ಹೊತ್ತಿನಾಗ ಬರ್ತೈತಿ ದಾಳಿ ಹೇಳಕ್ ಬರ್ದು ನೀನು. ಅದಕ್ಕೆ ಮೊದಲು ನೀ ಯಾರು ನಿಜದ ಎಚ್ಚರಿಕೆ ಬಿಡು. ನಿನ್ನ ನಿಜದ ಎಚ್ಚರಿಕೆ ಒಳಗಿದ್ರೆ ಇದು ಆದ್ರೂ ನಿನಗೇನು ಸಂಬಂಧ ಇಲ್ಲ ಬಿಡ, ನಾ ಅಲ್ಲದ್ದು ಬಿಡೋದಂತ ಈ ತಿಳುವಳಿಕೆ ಮೊದಲು ಮಾಡ್ಕೋ. ಇದನ್ನ ಗಟ್ಟಿ ಮಾಡ್ಕೋ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು. ನಾವು ಏನಿದ್ದೇವೆ ಅದನ್ನು ಬಿಟ್ಟೇವಿ, ಅಲ್ಲದನ್ನು ಹಿಡ್ಕೊಂಡು ಅದನ್ನು ಗಟ್ಟಿ ಮಾಡ್ಕೊಳ್ಳು. ದೇಹದ ಭಾವನೆ ಗಟ್ಟಿ ಮಾಡ್ಕೊಳ್ಳು, ವ್ಯವಹಾರ ನಡೆಸೋ ನಾವು. ಹೊರಮುಖ ವೃತ್ತಿ ಏನೈತೆ ಎಲ್ಲ ಮತ್ತೊಟ್ಟು ದೇಹವಾಗಿ ಗಟ್ಟಿ ಮಾಡ್ತೈತಿ. ಅಂತರ್ಮುಖಿ ಆಗು. ಒಳಗೆ ಅಂತರ್ಮುಖ ಆಗಿ ಇದರ ನಾನಲ್ಲ ಅನ್ನುವಂಥ ತಿಳುವಳಿಕೆಯನ್ನು ಮಾಡ್ಕೊಳ್ಳೋ ಅಭ್ಯಾಸ ಮಾಡಿ. ಎಷ್ಟೆಷ್ಟು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡು. ಎಷ್ಟೆಷ್ಟು ಈ ತೋರಿಕೆ ಒಳಗೆ ಬೇರಿತಿ ಅಷ್ಟಷ್ಟು ನಿನಗೆ ದುಃಖದ ನೋಡು. ಇದು ಸಂಬಂಧ ತಪ್ಪಿಸ್ಕೊಂಡಾಗ ಹೆಂಗೈತಿ, ಸಂಬಂಧ ಇದ್ದಾಗ ಹೆಂಗೈತಿ ನೋಡ್ಕೋ. ಎಚ್ಚರಿಕೆ ಸಂಬಂಧ ಇದ್ದಾಗ ದುಃಖ, ಎಚ್ಚರಿಕೆ ಸಂಬಂಧ ತಪ್ಪಿದಾಗ ದುಃಖ. ನಿನಗೆ ಇದ್ದಾಗ ಅದು ಅಜ್ಞಾನದೊಳಗೆ ಸಂಬಂಧ ತಪ್ಪಿರ್ತೈತಿ. ಈ ಜ್ಞಾನದಿಂದ ನಾವು ಸಂಬಂಧ ತಪ್ಪಿಸ್ಕೋಬೇಕಾಗಿ, ತಿಳುವಳಿಕೆಯಿಂದ. 3 ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸ್ಕೋಬೇಕು. ತಪ್ಪಿಸ್ಕೊಂಡಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ಎಚ್ಚರ, ಕನಸು, ನಿದ್ರಿ 3 ಅವಸ್ಥೆಗಳೆಲ್ಲ ಮೋಸದ ಅವಸ್ಥೆಗಳದಾವು. ಕಪಟದ ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸುವಂತ. ನಿನ್ನಲ್ಲಿ ಮನಸ್ಸಿನಾಗ ತೋರಿ ಮನಸ್ಸಿನಾಗ ಅಡಗ್ತಾವು. ಏನ್ ಮನಸ್ಸನ್ನ ಇಲ್ದಂಗೆ ಮಾಡಿದೆ ಅಂದ್ರೆ 3 ಅವಸ್ಥೆಗಳ ಸಂಬಂಧ ತಪ್ಪಿ ಹೋಗ್ಬಿಡ್ತು. ಏನ್ ಅದಕ್ಕೆ ಮನಸ್ಸನ್ನ ನಾಶ ಮಾಡ್ಕೋ. ಏನ್ ಮನಸ್ಸು ಏನೈತಲ್ಲ ಅದ ಸಂಕಲ್ಪ ವಿಕಲ್ಪ ಮಾಡ್ಕೊಂತ ಮನಸ್ಸಿನ ಸಮಾಧಾನ ಕೆಡಿಸ್ಬಿಡ್ತೈತೆ ಅದು. ಏನ್ ಅದಕ್ಕೆ ಜ್ಞಾನಿಗಳಿಗೆ ಮನಸ್ಸಿಲ್ಲ ಅಂತ ಅಂದ್ರೆ ಅಲ್ಲಿ ವಾಸನೆಗಳಿಲ್ಲ, ನಮ್ಗೆ ಸಂಕಲ್ಪ ವಿಕಲ್ಪಗಳಿಲ್ಲ. ಅವಿಲ್ಲೇ ನಮ್ಗೆ ಆರಾಮಿರಾಕ್ ಬರ್ತೈತಿ. ಅವನ್ನ ಅರಿತೇವೆ ನಾವು. ನಮ್ಮಿಂದ ಅವು ಅರಿಸ್ಕೊಳ್ತಾವ. ಮನ, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ನನ್ನಿಂದ ಅರಿಸ್ಕೊಳ್ತಾವಂದಿಂದ ನನಗೆ ವಿಷಯವಾದ ಕಥದಿಂದ ಅವು ನನಗೇನು ಸಂಬಂಧ ಇಲ್ಲ. ಆ ವಿಕಾರಗಳು ಮನಸ್ಸಿನ ವಿಕಾರ ಮನಸ್ಸಿನಾಗ ಅದಾವ, ಶರೀರದ ವಿಕಾರ ಶರೀರದಾಗ ಅದಾವ. ನನಗೆ ಇವು ಹತ್ಯೆ ಇಲ್ಲ ಅನ್ನೋದನ್ನ ಈಗ ಇದನ್ನ ಖಾತ್ರಿ ಮಾಡ್ಕೋ. ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತಿದ್ದಾನೆ. ಮನಸ್ಸಿಗೆ ಏನಾರ ನನಗ ಆಗೈತಿ, ಶರೀರದಾಗ ಏನಾರ ನಿನ್ಗೆ, ನೀ ಎಲ್ಲದ್ರೊಳಗಾಗೈತಿ. ನೀನ ಬೇರೆ ಅದ ಬೇರೆ. ಅದನ್ನು ಎದುರಿಟ್ಟು ನೀ ತಿಳಿತಿ. ಮನಸ್ಸಿನ ವಿಕಾರಗಳನ್ನ, ಶರೀರದ ವಿಕಾರಗಳನ್ನ ತಿಳಿಯಾವ ನೀನು. ಅರಿವಿಗೆ ಏನಾರ ಆಗೈತೆ ನೋಡ್ಕೊ. ಯಾವಾಗಲೂ ಇದ್ದದ್ದು ಅದು. ಯಾವಾಗಲೂ ಯಾವುದೇ ಥರದ ವಿಕಾರವನ್ನು ಹೊಂದದೆ ಇದ್ದಕ್ಕಿದ್ದಂಗೆ ಇದ್ದದ್ದು ಅದು ಅರಿವು. ಯಾವಾಗಲೂ ಇದ್ದದ್ದು. ಇದು ವಿಕಾರ ಹೊಕ್ಕಂತ ನಾಶ ಆಗಿ ಹೋಗೋದು. ಅದು ನಾನು ನಂದು ಅಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದ ಈ ಪ್ರಯತ್ನವನ್ನು ನಾವು ಮಾಡ್ಬೇಕಾಗೈತಿ. ತಪ್ಪು ತಿಳುವಳಿಕೆಯನ್ನು ಮಾಡ್ಕೊಂಡು ಕುಂತೇವೆ. ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ನನಗ ಆಗೈತಿ ಏನಾರ, ಶರೀರದಾಗ ಏನಾರ ನನಗ ಆತೀವಪ್ಪ, ಮನಸ್ಸಿಗೆ ಏನಾರ ನನಗ ಆತ ಅಂತ ಕೆಟ್ಟ ಹೋಗೋ ನಾವು. ಹೌದಿಲ್ಲ? ಶರೀರ ಕೆಟ್ಟ ಹೋಗೈತಿ, ಬುದ್ಧಿ ಕೆಟ್ಟ ಹೋಗೈತಿ, ಮನಸ್ಸು ಕೆಟ್ಟ ಹೋಗೈತಿ, ಎಲ್ಲ ಕೆಟ್ಟ ಹೋಗು. ಉದಾಸೀನಾಗ ಅವು ನೀನಲ್ಲ. ನೀನ ಕೆಡ್ಲಾರ್ದಂಥ ವಸ್ತು ನಾನು ಅದೇನೋ ತಿಳ್ಕೊ. ಈ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಅನುಭವಗಳ ಮುಖಾಂತರ ಇದು ನಿತ್ಯ ಶ್ರವಣ ಮನನ ನಿಧಿಧ್ಯಾಸ ಮಾಡೋದ್ರಿಂದ ನಮ್ಮ ನಿಜದ ಎಚ್ಚರ ನಮಗೆ ಆಕೈತಿ. ಮಾಡಿಕೊಂಡ್ರೆ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭ. ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅಂತ. ಅದಕ್ಕೆ ಈ ಲಾಭ ಮಾಡ್ಕೋ. ಎಲ್ಲ ಕೆಲಸ ಬಿಟ್ಟಾರು ಹೆಂಗೋ ಹೊಂಟೈತಿ ಶರೀರ, ಕೆಟ್ಟ ಹೋಗತಿ. ಕೆಟ್ಟ ಹೋಗೋದ್ರಾಗೆ ಇದ್ರ ಕೆಲಸ ಮಾಡ್ಕೊ. ಏನ್ ಹೆಂಗೋ ಹೊಂಟೈತಿ ಶರೀರದ ಹೇಳುಲ್ಲೇ ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಅದು ಹೋಗೋದನ್ನಲ್ಲ, ಕ್ಷೀಣಕ್ಕೋಂತ ಹೋಗೋದದು. ನೀ ಬೇಕಾದಷ್ಟು ಅದನ್ನ ನೆಟ್ಟಗೆ ಇಟ್ಕೋಬೇಕಂದ್ರೂ ಸಾಧ್ಯನೇ ಇಲ್ಲ. ಅದು ಮುದಕ್ಕಾಗದಂಗೆ ಇಟ್ಕೊಳಕ್ಕಾಕೈತೇನ್ರಿ ಇದನ್ನ ಶರೀರ? ಸಾಯ್ದಂಗೆ ಇಟ್ಕೊಳಕ್ಕಾಕೈತೇನೆ? ಸಾಯುವುದೇ ಅದು, ಹುಟ್ಟುವುದೇ ಅದು. ನೀ ಯಾರು ಮೊದಲು ನೋಡ್ಕೊ. ಮೊದಲೇ ಎಚ್ಚರ ಆಗಿದೆ. ನಾ ಎಂದೂ ಸಾಯವಲ್ಲ, ಅದನ್ನು ನೋಡಾವ ನಾನು. ಶರೀರಕ್ಕದ ಮರಣ, ನನಗೆಲ್ಲಿ ಅದ ಹುಟ್ಟು, ಜನನ ಮತ್ತು ಮರಣ ಶರೀರಕ್ಕದ. ನನಗೇನ ಸಂಬಂಧನೇ ಇಲ್ಲ, ಅದನ್ನು ನೋಡಾವ ನಾನು. ಎಷ್ಟೋ ಶರೀರಗಳು ಬಿಟ್ಟು ಬಂದು ನೀ ಇರುವಂಗೆ ಅದ ಇದಿ.
ಅದಕ್ಕೆ ಮೊದಲು ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಮಾಡ್ಕೊಳಿಕ್ ಬರ್ತೈತಿ. ಮಾಡ್ಕೊಂಡಾಗ ಅವಾಗ ಲಾಭ ನೋಡ್ರಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡ್ರಿ. ಇದ ನಾನು ನಂದು ಅಂತ ತಿಳ್ಕೊಂಡು ಆ ವಾಸನ ಕಟ್ಕೊಂಡ ಜನ್ಮ ಜನ್ಮ ಅಂತ ತಿರ್ಲಿಕ್ಕತ್ತಿಯಲ್ಲ. ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಆ ಸ್ಥಿತಿಯನ್ನು ಹೊಂದಿದಾಗ ನಮಗೂ ಅವ್ರಂಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅದಕ್ಕೆ ಮುಕ್ತಿ ಅಂತಾರೆ. ನೀನ್ ಅಲ್ಲದ್ದು ಯಾವುದು, ನೀ ಯಾರು ಅಂತ ಹೇಳಿದ್ ನೀ ಅಲ್ಲದನ್ನೆಲ್ಲ ಕೈಬಿಟ್ಟು ನೀನಾಗಿ ಉಳಿಲಿಕ್ಕೆ ಪ್ರಯತ್ನ ಮಾಡೋದು. ಇದ ಮನುಷ್ಯನ ಜನ್ಮದ ಕೆಲಸ. ಬಾಕಿದು ಯಾವುದು ನಮ್ಮ ಕೆಲಸ ಅಲ್ಲ. ಅಲ್ಲದ್ದನ್ನು ಹಿಡ್ಕೊಂಡು ಏನ್ ಕೆನಾರ ಮಾಡ್ಕೊಂತ ಕೊಂಡು ಮನುಜ ಕುಲದ ಜನನದ ಲಾಭ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋದ್ರೊಳಗದ. ಬಾಕಿ ಏನು ನಮ್ಮ ಕರ್ತವ್ಯ ಈ ಜಗತ್ತಿನೊಳಗೆ ಬಂದ. ಎಷ್ಟು ಸಲ ಹುಟ್ಟಿಟ್ಟು ಬಂದ್ ಮಾಡಿ ಇದನ್ನೇ ಮತ್ತವರು ಅಜ್ಞಾನ ಗಟ್ಟಿ ಆಗೈತಿ. ದುಃಖ ಹಂಗ ಐತೆ. ದುಃಖರಹಿತ ಆಗ್ಬೇಕಪ್ಪ ಅನ್ನುವಂಗಿದ್ರೆ ಮೊದಲು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಈ ಮನುಷ್ಯನ ಜನ್ಮಕ್ಕೆ ಬಂದ ಈ ಲಾಭವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಐತಿ. ಮತ್ತು ವಾಸನ ಕಟ್ಕೊಂಡು ಜನ್ಮಾಂತರ ತಿರುಗು ಪಡೆ ಬರ್ತದೆ. ಈಗ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಪುನಃ ನೀನು ಬರುದಿಲ್ಲ, ಭವಕ್ಕೆ ಬರ್ದಂಗೆ ಮಾಡ್ಕೊ. ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ಅನ್ಕೊಡಕಂತ ವಾದಾಗಂತ ಮರಳಿ ಮೃತ್ಯುವನ್ನು ಬಯಸದಿರೆಂದು ಪತ್ರಿ ಒಗದ್ ಬರ್ತಿಲ್ಲ. ಇನ್ನೇಮ್ ಬರಬಾರ್ದಪ್ಪ, ಹುಟ್ಟಿ ಬರ್ದಂಗೆ ಮಾಡ್ಕೊ ಅನ್ನೋ ಇದು ಜ್ಞಾನ ಮಾಡ್ಕೊ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡೆ ಅಂದ್ರೆ ಮತ್ತೆ ಹುಟ್ಟದಂಗೆ ಮಾಡ್ಕೊಳಕ್ ಬರ್ತೈತಿ. ಪೂರ್ಣ ವಾಸನೆಗಳ ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ನೀವು ಹುಟ್ಟದಂಗೆ ಇತ್ತಂದ್ರೆ ಮತ್ತೆ ಜನ್ಮಕ್ಕೆ ಬರುದನ. ಯಾವ್ದಾರ ಇಂದ್ರಿಯ ಚಟದ ವಾಸನ ಇತ್ತಂದ್ರೆ ಜನ್ಮಕ್ಕೆ ಎಳ್ಕೊಂಡು ಬರ್ತೈತೆ. ನೀವು ಹುಟ್ಟಾಕ ಹೆಚ್ಚೆ ಬಿಡ್ತೈತಿ. ಈಗ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ವಾಸನೆಗಳನ್ನ ನಾಶ ಮಾಡ್ಕೊ. ಒಳ್ಳೆ ಸಮಯ ಇದು. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಎಲ್ಲ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊಂಡಾಗ ನೀನು ಮುಕ್ತ ಇದೆ ಅನ್ನೋದು ನಿನಗೆ ಹೊಳಿತೈತಿ. ನೀ ಏನದಿ ಅದ ನೀನಾಗಿ ಉಳ್ಕೋ. ನೀ ಎಷ್ಟು ಜನ್ಮ ಆಗಿದೆ ನಾನಂದ್ರು ಈ ಶರೀರ ನೀನಾಗಕ್ಕೆ ಶಕ್ಯನೇ ಇಲ್ಲ. ಆರೋಪ ಮಾಡ್ಕೊಂಡು ಕುಂತೀವಿ ನೀನ ಇದನ್ನ ಕಲ್ಪಿಸ್ಕೊಂಡು ಇದು ನಾನು ನನ್ನದು ಅಂತ. ಅದನ್ನ ಕೈ ಬಿಡೋದು ಬಿಟ್ಟಿರಾಕಲಿ ಅಂದ್ರೆ ಆರಾಮಿರ್ತಿ. ಸದ್ದ ಬಿಟ್ರೆ ಸದ್ದ ಐತಿ. ಎಂದಿದ್ದೇನಂತ ಯಾಕಂತಿ ಸದ್ದ ನಾಳೆ ಅನ್ನಕ್ ಹೋಗ್ಬೇಡ. ಮುಂದಿನ ಕ್ಷಣ ನಿನ್ನದಲ್ಲ. ನೋಡ್ರಿ ಮುದುಕಾದಿಂದ ನೋಡು. ಮುದುಕಾದಿಂದ ಮಾಡ್ಕೊಳ್ಳೋ ಕೆಲಸ ಅಲ್ಲ, ಹರಿದವ ಇದ್ದಾಗ ಮಾಡ್ಕೊಳ್ಳೋ ಕೆಲಸ ಇದು. ಮುದುಕಾದಿಂದ ಏನು ಚಿಂತ್ಯಾಗ ಹೋಗೈತಿ ನೀನು ಮುಪ್ಪು ಅಂದ್ರೆ ಚಿಂತಿ ಅದಾಗ ಹೆಸನ ವೃದ್ಧಸ್ತಾವ ಚಿಂತಾಮಗ್ನ. ಈಗ ಮೊದಲು ಇದನ್ನು ತಿಳ್ಕೊ, ದೌಡ್ ಮಾಡ್ಕೋ ಇದನ್ನ ಕೆಲಸ. ತಡ ಮಾಡಕ್ ಹೋಗ್ಬೇಡ, ಮುಂದಿನ ಕ್ಷಣ ನಿನ್ನದಲ್ಲ ಅಂತ. ಬಿಡು. ಸದಾ ಸಾಧು ಸಂತೋಷ